ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮೂಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ ಪಡೆಯುವಂತಹ ಯಾವ ಸೆಳೆತ ಕೂಡ ಬಂದಿಲ್ಲ ಸ್ನೇಹಿತರೆ. ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಇವತ್ತಿನ ದಿನ ಈ ಅವಕಾಶ ನೀಡಿದ್ದಕ್ಕಾಗಿ ಸ್ನೇಹಿತರೆ, ನಾವು ನಿನ್ನೆ ಈ 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳ ಬುಕ್ಕಿನ ಮುನ್ನುಡಿಯನ್ನ ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಕೂಡ ಸೇರಿದ್ರು, ಬಹಳ ಸಂತೋಷ ಕೂಡ ಆಯ್ತು, ಇಲ್ಲ ಅಂತಲ್ಲ. ನಾವು ಅದರ ಮುಂದಿನ ವರದ ಭಾಗವನ್ನ ಅಥವಾ ನಾವು ಸ್ವಲ್ಪ ನಿನ್ನಿದನ್ನ ನೋಡಿದರೆ ಅಥವಾ ನಿನ್ನೆಯ ಒಂದು ಸ್ವಲ್ಪ ಏನಂತ ಹೇಳ್ತೀವಿ, ಒಂದು ಪ್ಯಾರಾ ಅಥವಾ ಅದನ್ನ ಫಾರ್ವರ್ಡ್ ನಾವು ತಗೊಳ್ಳೋದಂತಂದ್ರೆ, ಇವತ್ತು ನಾವೇನು ಈಗ ಓದ್ತಾ ಇದ್ದೀವಿ 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು ಅನ್ನುವಂತ ಪುಸ್ತಕ ಇದು ಆಲ್ರೆಡಿ. ಇದರ ಬಗ್ಗೆ ನಮ್ಮ ಏನು ಬಿಗ್ ಬುಕ್ಕಿನಲ್ಲಿ ಒಂದಿಷ್ಟು ಬರೆದಿದ್ದಾರೆ. ಅದರ ಜೊತೆಗೆ ಈ ಪುಸ್ತಕ ನಮ್ಮ ಏನು ಬಿಗ್ ಬುಕ್ ಅನ್ನುವಂಥದ್ದು ಏನದಲ್ಲ, ಅದು ಮೂಲ ಗ್ರಂಥವಾಗಿ ಉಳಿದದ್ದು, ಅದೇ ಮೇನ್, ಇಲ್ಲ ಅಂತಲ್ಲ. ಅಲ್ಲಿ ಇದ್ದಂತಹ ಈ 12 ಹೆಜ್ಜೆಗಳ ಒಂದಿಷ್ಟು ವಿಸ್ತೃತವಾದ ರೂಪವನ್ನ ಇನ್ ಡೆಪ್ತ್ ಅಂತ ಹೇಳ್ತೀವಿ ನಾವು, ಅವುಗಳನ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಏನ್ ಹೇಳ್ತದ ಅಂತಂದ್ರೆ, ಈ ಪುಸ್ತಕದಲ್ಲಿ ನೀಡಿರುವಂತಹ 12 ಮೆಟ್ಟಲು ಮತ್ತು 12 ಪರಂಪರೆಗಳು ಡೀಪ್ ಆಗಿ ಮತ್ತು ವಿಸ್ತಾರವಾದ ತಿಳುವಳಿಕೆಯನ್ನ ನಮ್ಗ ಆ ಮೂಲ ಏನು ಮೊದಲ ಸಾಹಿತ್ಯ ಇದೆಯಲ್ಲ ಅದರ ಮುಂದುವರೆದ ವಿವರಣೆ ಅಂತ ಹೇಳ್ತಾರೆ. ನಾವು ಇಲ್ಲಿ ಪ್ರತಿದಿನ ಈ ಹೆಜ್ಜೆಗಳ ಕುರಿತು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಭಗವಂತ ಇದ್ದಾನೆ, ಎಲ್ಲವನ್ನು ಸಲೀಸಾಗಿ ನಡೆಸ್ಕೊಂಡು ಹೋಗ್ತಾನೆ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ ಸ್ನೇಹಿತರೆ. ಹಾಗೂ ನನ್ನ ಜೊತೆ ಏನು ಓದ್ತಾರೆ, ಪ್ರಶಾಂತ ಧಾಮದ ಸ್ನೇಹಿತರು ಓದ್ತಾರೆ, ಅವ್ರಿಗೂ ಕೂಡ ನಾನು ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವರು ನೀಟಾಗಿ ಓದಿದ್ರ ಮೇಲೆ ಸಾಕಷ್ಟು ಸಲ ನನಗೆ ಎಕ್ಸ್ಪ್ಲನೇಷನ್ ಮಾಡೋದು ಬಹಳ ಈಸಿ ಆಗಿಬಿಡ್ತದೆ. ದಯವಿಟ್ಟು ನಿನ್ನೆ ಎಲ್ಲಿ ನಿಲ್ಲಿಸಿದ್ವಿ ನಾವು, ಮುನ್ನುಡಿಯನ್ನ 13ನೇ ಪೇಜ್ ಅಲ್ಲಿ 2ನೇ ಪ್ಯಾರಾದಿಂದ ದಯವಿಟ್ಟು ಓದಿ ಸರ್. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ, ತಮಗೆಲ್ಲರಿಗೂ ಕಾಣ್ತದೆ. ಅಲ್ಲಿ ಕೂಡ ನೀವು ದಯವಿಟ್ಟು ಓದ್ಲಿಕ್ಕೆ ಪ್ರಯತ್ನ ಮಾಡಿ. ಹಾಗೂ ಯಾರು ಬುಕ್ಗಳಿದೆ ಆ ಬುಕ್ ಅನ್ನ ದಯವಿಟ್ಟು ಓಪನ್ ಮಾಡ್ಕೊಂಡು ಇಟ್ಕೊಂಡ್ರೆ ಬಹಳ ಅನುಕೂಲ ಆಗ್ತದೆ, ನಮಗೂ ಅನುಕೂಲ ಆಗ್ತದೆ, ನಿಮಗೂ ಅನುಕೂಲ ಆಗ್ತದೆ. ಬಹಳ ಸರಳ ಆಗ್ತದ ಅಂತ ಹೇಳೋದು ಅಷ್ಟೇ, ಮತ್ತೇನಿಲ್ಲ. ಯಾರು ಬುಕ್ ಇದೆ 12 ಹೆಜ್ಜೆ ಮತ್ತು 12 ಪರಂಪರೆ, ಅದನ್ನ ತೆಗೆದಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಾನು ಇಲ್ಲಿ ಅನ್ಮ್ಯೂಟ್ ಆಗೋದಿಲ್ಲ, ಯಾಕಂದ್ರೆ ನನಗಿಲ್ಲಿ ಸ್ಕ್ರೀನ್ ಕಾಣೋದಿಲ್ಲ. ದಯವಿಟ್ಟು ಯಾರು ಅನ್ಮ್ಯೂಟ್ ಆಗ್ಬೇಡ್ರಿ ಸರ್. ಓದಿ ಸರ್, ಪ್ರಶಾಂತ ಧಾಮದ ಸ್ನೇಹಿತರು ಓದಿ. ನಮಸ್ಕಾರ ಬಂಧುಗಳೇ, ನಮಸ್ಕಾರ ಅರುಣ್ ಸರ್. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು, ಪುಟ ಸಂಖ್ಯೆ 13, ಮುನ್ನುಡಿ, 2ನೇ ಪ್ಯಾರಾಗ್ರಾಫ್. ಆಲ್ಕೋಹಾಲಿಕ್ಸ್ ಅನಾನಿಮಸ್ ಎಂಬ ದೊಡ್ಡ ಪುಸ್ತಕದ ಪ್ರಕಟಣೆಯೊಂದಿಗೆ ಎಎ ಸದಸ್ಯರ ಸಂದೇಶ ನೀಡುವ ಅಲೆದಾಟಕ್ಕೆ ತೆರೆಬಿದ್ದು ನಂತರ ಉತ್ಸಾಹಭರಿತ ಪ್ರತಿಕ್ರಿಯೆಗಳು ಜರುಗಿದವು. ಚೇತರಿಸಿದ ಎಎ ಸದಸ್ಯರು ಬಹಳ ಸ್ಫೂರ್ತಿಯಿಂದ ಎಎ ಸಂದೇಶವನ್ನು ಪಸರಿಸಿದರು. ಅದರ ನಂತರದ ವರ್ಷದಲ್ಲಿ ಸಾವಿರಾರು ಅಮಲು ರೋಗಿಗಳು ಹಿಂಡು ಹಿಂಡಾಗಿ ಎಎಗೆ ತಲುಪಿದರು. ಇದರ ಪರಿಣಾಮವಾಗಿ ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಎಎಯ ಬಗ್ಗೆ ಧರ್ಮಾರ್ಥ ಪ್ರಚಾರ ನೀಡಿದವು. ಧರ್ಮಗುರುಗಳು ಮತ್ತು ವೈದ್ಯರು ಕೂಡ ಎಎಯ ಬಗ್ಗೆ ಬಹಳ ನಿಷ್ಠೆಯಿಂದ ಬೆಂಬಲ ನೀಡಿದರು ಮತ್ತು ಎಎಯ ಬಗ್ಗೆ ಒಲವು ಸೂಚಿಸಿದರು. ಥ್ಯಾಂಕ್ ಯು. ತುಂಬಾ ಸ್ಪಷ್ಟವಾಗಿ ನೀಟಾಗಿ ಓದಿದ್ರು. ಈ ತರ ಓದಿದಾಗ ಅಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಡುವಂತ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಬಿಗ್ ಬುಕ್ ಬರೆದಾದ ನಂತರ ಅಥವಾ ಬಿಗ್ ಬುಕ್ ಪ್ರಕಟಣೆಗೊಂಡ ನಂತರ ಈ ಎಎ ಸಂದೇಶವನ್ನ ಕೊಡಲಿಕ್ಕೆ ಮೊದಲು ನಮ್ಮ ಏನು ಪೂರ್ವಕರು ಅಥವಾ ನಮ್ಮ ಹಿರಿಯ ಬಂಧುಗಳು ಓಡಾಡ್ತಿದ್ರು. ಈ ಸ್ಥಳದಿಂದ ಆ ಸ್ಥಳಕ್ಕೆ, ಆ ಸ್ಥಳದಿಂದ ಈ ಸ್ಥಳಕ್ಕೆ, ಹಾಸ್ಪಿಟ್ಲ್ಗಳಲ್ಲಿ, ಏನು ಶುಶ್ರೂಷಾಲಯಗಳಲ್ಲಿ, ಆಮೇಲೆ ಈಗ ಎಲ್ಲಿ ಅಮಲ್ ರೋಗಿ ಸಿಗ್ತಾನೋ ಅಲ್ಲಿ ಇವರು ಹೋಗ್ತಿದ್ರು. ಆದ್ರೆ ಈ ಬುಕ್ ಪ್ರಕಟಗೊಂಡ ನಂತರ ಅದಕ್ಕೊಂದಿಷ್ಟು ಕಡಿವಾಣ ಬಿತ್ತು ಅಂತ ಹೇಳ್ತಾರೆ, ಒಂದಿಷ್ಟು ತೆರೆ ಬಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಸರಳವಾಗಿ ಈ ಸಂದೇಶ ಈ ಬುಕ್ಕಿನ ಮುಖಾಂತರ ಅಥವಾ ಈ ಬುಕ್ಕಿನ ರೂಪದಲ್ಲಿ ಬೇರೆಯವರಿಗೆ ರೀಚ್ ಆಗಕತ್ತು ಸ್ನೇಹಿತರೆ. ಇದು ರೀಚ್ ಆದ ನಂತರ ಅಥವಾ ಇದು ಈ ಬುಕ್ಗಳು ತಲುಪಿದ ನಂತರ ಅಲ್ಲಿ ಸಾಕಷ್ಟು ಉತ್ಸಾಹಭರಿತ ಪ್ರತಿಕ್ರಿಯೆಗಳು ಬರಾಕತ್ತು, ಬಹಳ ಬೆಸ್ಟ್ ರೆಸ್ಪಾನ್ಸ್ ಬರಾಕತ್ತು ಸ್ನೇಹಿತರೆ. ಇದನ್ನ ಓದಿ ಆದ ನಂತರ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ಗಳು ಬರಾಕ್ ಚಾಲು ಆಗ್ತದೆ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನ ಅಥವಾ ಈ ಬಿಗ್ ಬುಕ್ ಅನ್ನ ಓದಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಂತವ್ರು ಅಥವಾ ಚೇತರಿಸಿದ ಸದಸ್ಯರು ಅವರಲ್ಲಿ ಇರುವಂತಹ ಒಂದು ಒಳ್ಳೆ ಜೋಶಿಂದ ಅಥವಾ ಸ್ಫೂರ್ತಿಯಿಂದ ಈ ಸಂದೇಶವನ್ನ ಪಸರಿಸ್ತಾರ. ಅಲ್ಲಿ ಪ್ರಚಾರ ಮಾಡೋದಲ್ಲ, ಅದನ್ನ ಪಸರಿಸ್ತಾರ ಅಂತ ಹೇಳ್ತಾರ. ಪಸರಿಸೋದಂದ್ರೆ ನಾವು ಇದಕ್ಕೇನು ಖರ್ಚು ಮಾಡ್ಲಿಲ್ಲ, ಹಿಂಗಾಗ್ಲೇಬೇಕು ಅಂತ ಹೇಳಿ ನಾವ್ ಯಾವ್ದು ಕೂಡ
ಒತ್ತಾಯಪೂರ್ವಕವಾಗಿ ಮಾಡಲಿಲ್ಲ. ಆದ್ರೆ ಈ ಸಂದೇಶವನ್ನ ಅವರೇ ಸ್ವತಃ ತಮ್ಮ ಸ್ವಸಂತೋಷದಿಂದ ಸ್ಫೂರ್ತಿಯಿಂದ ಈ ಸಂದೇಶವನ್ನ ಪಸರಿಸ್ತಾರ. ಸೊ ಇಲ್ಲಿ ಪಸರಿಸಿದ ನಂತರ ಏನಾಗ್ತದ ಅಂತಂದ್ರೆ ಮುಂದಿನ ವರ್ಷಗಳಲ್ಲಿ ಸಾವಿರಾರು ಅಮೀಲ್ ರೋಗಿಗಳು ಸಾಕಷ್ಟು ಜನ ಹಿಂಡಾಗಿ ಇಲ್ಲಿ ಬರ್ತಾರ, ಈ ಕಾರ್ಯಕ್ರಮಕ್ಕೆ ಬರ್ತಾರ. ಸೊ ಇದರ ಪರಿಣಾಮವಾಗಿ ಏನಾಗ್ತದ ಅಂದ್ರೆ ಒಬ್ಬರಿಂದ ಬಾಯಿಯಿಂದ ಒಬ್ಬರಿಂದ ಹರಡ್ತಾ ಈ ಪತ್ರಿಕೆಗಳು ಮಾಧ್ಯಮಗಳು ನಮ್ಮ ಕಾರ್ಯಕ್ರಮದ ಬಗ್ಗೆ ಧರ್ಮಾರ್ಥವಾಗಿ ಪ್ರಚಾರ ನೀಡ್ತಾರೆ. ಯಾವುದೇ ಕಾರಣಕ್ಕೂ ಏನನ್ನು ಬಯಸದೆ ಕಂಟಿನ್ಯೂಸ್ ಆಗಿ ಪಬ್ಲಿಸಿಟಿ ಮಾಡ್ತಾರ ಸ್ನೇಹಿತರೆ. ಯಾವುದು ದುಡ್ಡು ಕಾಸುಗಳನ್ನ ಕೇಳಂಗಿಲ್ಲ, ಅಡ್ವರ್ಟೈಸ್ ಹಾಕ್ತಿವಿ ಅನ್ನಂಗಿಲ್ಲ. ಸೊ ಇಲ್ಲಿ ಒಂದು ಏನೋ ಜರುಗಿದೆ, ಅದು ಬಹಳ ಜನರಿಗೆ ಅನುಕೂಲ ಮಾಡ್ತಾ ಇದೆ ಅನ್ನುವಂಥ ಒಂದು ವಿಷಯವನ್ನ ಅವರು ಪ್ರಚಾರ ನೀಡ್ತಾರೆ ಸ್ನೇಹಿತರೆ. ಅದಾದ ನಂತರ ಧರ್ಮಗುರುಗಳು, ವೈದ್ಯರು, ಅವರು ಕೂಡ ಧರ್ಮಗುರುಗಳಾಗ್ಲಿ ಮತ್ತು ವೈದ್ಯರಾಗ್ಲಿ ಈ ಬಗ್ಗೆ ಸಾಕಷ್ಟು ಒಂದು ಒಳ್ಳೆ ನಿಷ್ಠೆಯಿಂದ ಬೆಂಬಲ ನೀಡ್ತಾರೆ. ಬಹಳ ಏನು ಇದರ ಮೇಲೆ ಸಂಶಯ ಇಟ್ಟುಕೊಂಡು ಅವರು ಬೆಂಬಲ ಕೊಡೋದಿಲ್ಲ. ಒಳ್ಳೆ ಒಂದು ರೀತಿಯಿಂದ ಒಂದು ನಿಷ್ಠೆಯನ್ನ ಇಟ್ಟುಕೊಂಡು, ಹೌದು ಇಲ್ಲೇನೋ ಕೆಲಸ ಆಗ್ತಾ ಇದೆ, ಇಲ್ಲೇನೋ ಕೆಲಸ ನಡೀತಿದೆ, ಇಲ್ಲಿ ಸಾಕಷ್ಟು ಅಮೂಲ್ಯಗಳು ತಮ್ಮ ಬದುಕನ್ನ ತಮ್ಮ ಬದುಕಿನಲ್ಲಿ ಚೇತರಿಸ್ಕೊಳ್ತಾರ ಅನ್ನುವಂಥದ್ದನ್ನ ಅತ್ಯಂತ ಹತ್ತಿರದಿಂದ ನೋಡಿದಂಥವ್ರು ಎಲ್ಲರೂ ಇದನ್ನ ಬೆಂಬಲ ನೀಡ್ತಾರೆ. ಸೊ ಹೀಗಾಗಿ ಅದರ ಜೊತೆಗೆ ಅವರು ಕೂಡ ಬಗ್ಗೆ ಸಾಕಷ್ಟು ಒಲವನ್ನ ಸೂಚಿಸ್ತಾರೆ ಸ್ನೇಹಿತರೆ. ಸೊ ಮುಂದೆ ಏನಾಗ್ತದೆ ಓದಿ ಸರ್. ಈ ಅನಿರೀಕ್ಷಿತ ಬೆಳವಣಿಗೆ ಎಎಯಲ್ಲಿ ಹಲವು ನೋವುಗಳನ್ನು ಕೂಡ ಎಳೆದು ತಂದಿತ್ತು. ಮದ್ಯ ಸೇವನೆಯ ಸಮಸ್ಯೆಗಳಿಂದ ಚೇತರಿಸಬಹುದು ಎಂಬುದೊಂದು ಸಾಬೀತಾಯಿತು. ಆದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಅಸ್ತವ್ಯಸ್ತ ಬದುಕಿನಲ್ಲಿದ್ದ ಜನರು ಜೊತೆ ಸೇರಿ ಶಾಂತಿಯುತ ಎಎಯ ಕೆಲಸ ಹೇಗೆ ಮಾಡುತ್ತಾರೆ ಎಂಬ ಶಂಕೆ ಇತ್ತು. ಗುಂಪು ದೊಡ್ಡದಾಗ್ತಾ ಇವೆಲ್ಲವೂ ಆಗುದೇ ಸ್ನೇಹಿತರೆ. ಅನಿರೀಕ್ಷಿತವಾಗಿ ಇಷ್ಟೊಂದು ನಿರೀಕ್ಷೆ ಪ್ರಮಾಣದಲ್ಲಿ ಬರ್ತಾರಂತ ಯಾರಿಗೂ ಇರಲಿಲ್ಲ, ಇಷ್ಟೊಂದು ಹೋಪೂ ಇರಲಿಲ್ಲ. ಸ್ವತಃ ಬಿಲ್ಲುಗೂ ಬಾಬುವರೆಗೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಜನ ಬರ್ತಾರ ಅಂತ ಹೇಳಿ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಸ್ನೇಹಿತರೆ, ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ನಾವು ಮಾತನಾಡ್ತಿರ್ತೇವೆ, ಇದನ್ನ ಏನಾರ ಪಬ್ಲಿಕ್ ಮಾಡಿದ್ರೆ, ಪ್ರಚಾರ ಮಾಡಿದ್ರೆ, ಪ್ರತಿಯೊಂದು ಮಾಧ್ಯಮದಲ್ಲಿ ಇದನ್ನ ಬಿಟ್ರೆ ಇಡೀ ಪ್ರಪಂಚಕ್ಕೆ ಅಥವಾ ಇಡೀ ನಮ್ಮ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಕಡೆ ಇದನ್ನ ಪ್ರಚಾರ ಮಾಡಿಬಿಟ್ರೆ ಮೀಟಿಂಗ್ ಮಾಡ್ಲಿಕ್ಕೆ ಒಮ್ಮೊಮ್ಮೆ ಸ್ಟೇಡಿಯಂ ಸಾಲಂಗಿಲ್ಲ ಅಂತ ಹೇಳ್ತಿರ್ತಾರೆ ನಮ್ಮವರು ಸಾಕಷ್ಟು ಜನ. ಆದ್ರೆ ಇಲ್ಲಿ ಏನಾಗ್ತದೆ, ಈ ಕೊಟ್ಟಂತ ಒಂದಿಷ್ಟು ಪಬ್ಲಿಸಿಟಿ, ಈ ಪತ್ರಿಕೆಗಳು ಮಾಧ್ಯಮದವರು ಕೊಟ್ಟಂತ ಒಂದಿಷ್ಟು ಪಬ್ಲಿಸಿಟಿಯಿಂದಾಗಿನೇ ಸಾಕಷ್ಟು ಜನ ಹೇಗೆ ಹರಿದು ಬರ್ತಾರೆ. ಸೊ ಇಲ್ಲಿ ಏನಾಗ್ತದಂದ್ರೆ ಜನ ಹೆಂಗ್ ಜಾಸ್ತಿ ಆಗ್ತದ ಹಂಗ ನೋವುಗಳು ಕೂಡ ಅದ್ರ ಜೊತೆ ಬರ್ತಾವ ಸ್ನೇಹಿತರೆ. ಗುಂಪು ದೊಡ್ಡದಾದಂಗ ಭಿನ್ನ ಅಭಿಪ್ರಾಯಗಳು ಚಾಲು ಆಗ್ತಾವ. ಯಾಕಂದ್ರೆ ಎಲ್ಲರ ಪ್ರತಿಯೊಬ್ಬ ಇಂಡಿವಿಜುವಲ್ ಕೂಡ ತನ್ನದೇ ಆದಂತಹ ವೈಯಕ್ತಿಕವಾದ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಅದಕ್ಕೆ ಅವರಲ್ಲಿ ಬರೀತಾರೆ ಏನಪ್ಪಾ ಅಂತಂದ್ರ ಈ ಗ್ರೋಯಿಂಗ್ ಪೇನ್ಸ್ ಅಂತ ಹೇಳ್ತಾರ. ಏನಂತಾರೆ, ದಿಸ್ ಎಕ್ಸ್ಪ್ಯಾನ್ಷನ್ ಬ್ರಾಟ್ ವಿತ್ ಇಟ್ ವೆರಿ ಸೀವಿಯರ್ ಗ್ರೋಯಿಂಗ್ ಪೇನ್. ಬಹಳ ಇಲ್ಲಿ ಸ್ವಲ್ಪ ಅಂತ ಹೇಳ್ತಾರ, ಹಲವು ಅಂತ ಹೇಳ್ತಾರ, ಬಟ್ ವೇರಿ ಅಂತದ ಅಲ್ಲಿ ಸಾಕಷ್ಟು. ಯಾಕಂದ್ರೆ ಈ ಅಮೂಲ್ ರೋಗಿಗಳು ನಾವ್ ಹೆಂಗಿದ್ದೀವಿ ಅನ್ನೋದಂಥದ್ದು ನಮಗ್ ಗುರ್ತು. ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಸುಮ್ಮನೆ ಕೂಡುವಂತ ಮನುಷ್ಯ ಅಲ್ಲ ನಾನು. ಕಾರ್ಯಕ್ರಮಕ್ಕೆ ಬರ್ತೀನಿ, ಬದುಕು ಚಂದ ಆಗ್ತದ, ದೇಹ ಹುರಿಗೊಳ್ತದ, ಮನಸ್ಸು ತಿಳಿ ಆಗ್ತದ, ಕುಡಿತ ದೂರ ಆಗ್ತದ, ತಲೆ ಖಾಲಿ ಆಗ್ತದ. ತಲೆ ಒಳಗೆ ಏನಾರ ಬೇಕಲ್ಲ ನನ್ನಂತ ಅಮೂಲಿಗೆ ತಲೆ ಒಳಗೆ ಏನಾರ ಬೇಕು. ಸೊ ನಾನು ಇಲ್ಲಿ ಬಂದು ಕುಂತಗೊಳ್ಳಿ, ಇಲ್ಲಿ ಚಾಲು. ಈ ಕಾರ್ಯಕ್ರಮದಲ್ಲಿ ಬಂದು ಕೂಂತನಂತ ತಗೊಳ್ಳಿ, ಇಲ್ಲಿ ಕಿತ್ವಿ ಮಾಡಕ್ ಚಾಲು ಮಾಡ್ತೀನಿ ನಾನು. ಪಿಂಕ್ ಕ್ಲೌಡ್ ಅಂತ ಹೇಳ್ತಾರ ನಮ್ ಕಡೆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಸುಮ್ನೆ ಇರುದಿಲ್ಲ. ಸೊ ಅಲ್ಲಿ ಏನು ತಲೆ ಖಾಲಿ ಇರ್ತಿತ್ತು ಅದನ್ನು ಬಿಡ್ತೀನಿ, ಇಲ್ಲಿ ಬಂದು ಕಡ್ಡಿ ಆಡ್ಸಕ್ ಚಾಲು ಮಾಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಕಡ್ಡಿ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು, ಇವ್ರು ಹೇಳಿದ್ದು ಸರಿ ಅವ್ರು ಹೇಳಿದ್ದು ಸರಿ, ಅವ್ರು ಈ ತರ ಮಾತಾಡಿದ್ರೆ ಇವ್ರು ಈ ತರ ಮಾತಾಡ, ಅದು ಯಾಕೆ ಹಿಂಗ ಇದು ಯಾಕೆ ಹಿಂಗ, ಚಾಲು ಕಿತಿವಿ ಚಾಲು ನಂದು. ಅದೇ ಬರುದು ಇಲ್ಲಿ ಪ್ರಾಬ್ಲಮ್. ಯಾಕಂದ್ರೆ ಪ್ರತಿಯೊಬ್ಬ ಇಂಡಿವಿಜುವಲ್, ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನದೇ ಆದಂತ ಒಂದು ಡಿಫ್ರೆಂಟ್ ವ್ಯಕ್ತಿತ್ವ ಹೊಂದಿರ್ತಾನೆ. ಇಂಡಿವಿಜುವಲ್ ಡಿಫ್ರೆನ್ಸಸ್ ಇದೇ ಇರ್ತಾವ. ಪ್ರತಿಯೊಬ್ಬರು ಸೇಮ್ ಇರಂಗಿಲ್ಲ, ಪ್ರತಿಯೊಬ್ಬರು ಎಲ್ಲವನ್ನು ಒಪ್ಕೋಬೇಕಂತಿರಂಗಿಲ್ಲ, ಎಲ್ಲವನ್ನು ಸರಿ ಅಂತ ಹೇಳ್ಬೇಕಾಗಿರಂಗಿಲ್ಲ. ಹಿಂಗಾಗಿ ಇಲ್ಲಿ ಹಲವು ಅಲ್ಲ, ವೆರಿ ಸ್ಟ್ರಾಂಗ್ ಗ್ರೋವಿಂಗ್ ಪೇನ್ ಅಂತ ಹೇಳ್ತಾರ ಅವ್ರು. ವೆರಿ ಸಿವಿಯರ್ ಅಂದ್ರೆ ಬಹಳ ಸಿವಿಯರ್ ಗ್ರೋವಿಂಗ್ ಪೇನ್ ಬೆಳೆಯುವಂತ ನೋವು, ಬೆಳೆಯುವಂತ ಸಮಯದಲ್ಲಿ ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ನಾವು ಮಾಡ್ಕೊಂತೀವಿ. ಯಾರು ಹೊರಗಿನವ್ರು ಬಂದು ಮಾಡ್ಲಿಲ್ಲ, ಅದೇ ನಾವೇ ಅಮೂಲ್ ರೋಗಿಗಳೇ ಮಾಡ್ಕೊಂತೀವಿ ಇವತ್ತಿಗೂ ಅದು ಸಾಕಷ್ಟು ತಮ್ಮ ಎಲ್ಲ ಗಮನಕ್ಕೆ ಇರ್ತದೆ. ಆದ್ರೂ ಕೂಡ ಯಾರು ನಾವು ಮಾತಾಡುದಿಲ್ಲ. ಐಕ್ಯತೆ ಬೇಕು,
ಗುಂಪಲ್ಲಿ ಇರಬೇಕು, ಗುಂಪಿದ್ರೆ ನಾನು ಅನ್ನುವಂಥ ಒಂದು ಏನಿದೆ, ಹೊರಗಿನ ವಿಷಯಗಳಿಗೆ ನಾವು ತಲೆ ಹಾಕುದಿಲ್ಲ ಅನ್ನುವಂಥದ್ದು ಏನದಾವಲ್ಲ, ಇದೇ ವಿಷಯಕ್ಕಾಗಿ ಮುಂದೆ ಪರಂಪರೆಗಳು ಬರ್ತಾವ. ಮತ್ತು ಅದು ಮುಂದೆ ಬರ್ತದೆ ನೋಡೋಣ. ಸೊ ಇಲ್ಲೇನಾಗ್ತದೆ, ಈ ಅನಿರೀಕ್ಷಿತ ಬೆಳವಣಿಗೆಯಿಂದ ಸಾಕಷ್ಟು ನೋವುಗಳು ಕೂಡ ಎಳೆದು ಬರ್ತಾವೆ. ಮದ್ಯ ಸೇವನೆಯಿಂದ ಚೇತರಿಸಬಹುದು ಎಂಬುದೊಂದು ಸಾಬೀತಾಗಿ ಬಿಡ್ತದೆ. ಆಟೋಮೆಟಿಕ್ ಆಗಿ ಇಲ್ಲಿ ಯಾವ ದುಡ್ಡು ಇಲ್ಲ, ರೂಪಾಯಿ ಇಲ್ಲ, ಖರ್ಚಿಲ್ಲ, ಮೆಡಿಸಿನ್ ಇಲ್ಲ, ಯಾವುದೇ ಏನು ಪಾಲಿಸುವಂಗಿಲ್ಲ, ಆದೇಶಗಳಿಲ್ಲ, ಇದೇ ರೀತಿ ನಡಿಬೇಕನ್ನುವಂಥದ್ದಿಲ್ಲ, ಏನೂ ಇಲ್ಲ. ಇದೇನು ಇಲ್ಲದೇನೆ ಮದ್ಯ ಸೇವನೆ ಸಮಸ್ಯೆಗಳಿಂದ ನಾವು ಚೇತರಿಸಬಹುದು ಅನ್ನುವಂಥದ್ದು ಸಾಬೀತಾಗಿ ಬಿಡ್ತದೆ. ಸೊ ಆದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಅಸ್ತವ್ಯಸ್ತ ಬದುಕಿನಲ್ಲಿದ್ದ ಜನರ ಜೊತೆ ಸೇರಿ ಏನು ನಾವು ಬೇರೆ ಬೇರೆ ಭಾಗದಿಂದ, ಬೇರೆ ಬೇರೆ ಜನರಿಂದ, ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಂಥವ್ರು ಎಲ್ಲರೂ ಸೇರಿ ಶಾಂತಿಯುತ ಕೆಲಸ ಹೇಗೆ ಮಾಡುತ್ತಾರೆ ಎಂಬುವಂತ ಶಂಕೆ ಇತ್ತು. ಎಲ್ಲಿಂದ ಆಗ್ತದೆ? ಸಾಕಷ್ಟು ಜನ ನನ್ನ ಪದ್ಧತಿಗಳು ಬೇರೆ, ನಾನು ಹುಟ್ಟಿದ ಬೇರೆ, ನಾನು ಬೆಳೆದಿದ್ದೆ ಬೇರೆ, ನಾನು ಕುಡಿದಿದ್ದೆ ಬೇರೆ, ಇನ್ನೊಬ್ಬ ನನ್ನ ಜೊತೆ ಬಂದಂಥವನ್ ಬೇರೆ, ಅವನ ಹಿಸ್ಟ್ರಿ ಏನಿತ್ತು ಯಾರು ಗೊತ್ತಿಲ್ಲ. ಎಲ್ಲಿ ಕೂಡ ಸಾಕಷ್ಟು ಅಪರಿಚಿತರು ಬರ್ತಾರೆ. ಇಲ್ಲಿ ಬಂದ ನಂತರ ಫ್ರೆಂಡ್ಶಿಪ್ ಭಾಳ ಆಗ್ತದೆ. ನಾನು ಯಾರ ಫ್ರೆಂಡ್ಸ್ ಅನ್ನ ಕರ್ಕೊಂಬರಕ್ ಹೋದೆ, ನನ್ನ ಜೊತೆ ಯಾರು ಕುಡ್ದಾರ ಅವ್ರು ಯಾರು ಬರ್ಲೇ ಇಲ್ಲ. ನಾನು ಯಾರ ಜೊತೆ ರಿಯಾಬ್ನಲ್ಲಿದ್ದೆ, ಆ ರಿಯಾಬ್ನಲ್ಲಿದ್ದವ್ರು ಇನ್ನೂ ತನಕ ಒಬ್ಬರು ಬಂದಿಲ್ಲ. 33 ಜನ ಇದ್ದೀವಿ, ಯಾರು ಬಂದಿಲ್ಲ. ಇಲ್ಲಿ ಬಂದ ನಂತರ ದೋಸ್ತಿ ಆಗ್ತದ, ತಲೆ ಖಾಲಿ ಇರ್ತದ. ತಲೆ ಖಾಲಿ ಇದ್ದುಗಳೇ ಕಡ್ಡಿ ಆಡ್ತದೆ. ಯೋಚನೆಗಳು ಬೇಕಲ್ಲ, ಕುಡುಕನಿಗೆ ಒಬ್ಬೊಂದು ಯೋಚನೆಗಳು ಬೇಕು, ಇಲ್ಲಾಂದ್ರೆ ನನ್ನ ಮೈಂಡ್ ಖಾಲಿ ಬೆಳೆಯಂಗಿಲ್ಲ. ಸೊ ಇಲ್ಲಿ ಕಾರ್ಯಕ್ರಮದಲ್ಲಿ ನಾನು ಗುಂಡಾಟ ಮಾಡಕ್ ಹೋಗ್ತೀನಿ. ಇಲ್ಲಿ ಗುಂಡಾಟ ಆಡಕ್ ಹೋದಗಳೇ ಆಟೋಮೆಟಿಕ್ ಆಗಿ ತೊಂದರೆಗಳು ಸ್ಟಾರ್ಟ್ ಆಗ್ತಾವು, ಭಿನ್ನ ಅಭಿಪ್ರಾಯಗಳು ಬರ್ತಾವು. ಇಲ್ಲಿ ಕೂಡ ಏನಿಲ್ಲ ಅಂತಲ್ಲ, ಇಲ್ಲಿ ಕೂಡ ದ್ವೇಷ ಅದಾವ. ಏನ್ ಮಾಡ್ತಾವ, ಇಲ್ಲಿ ಕೂಡ ದ್ವೇಷಗಳು ಬರ್ತಾವು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾವು, ನಾನು ಮೇಲು ನೀನು ಮೇಲು ಅನ್ನುವಂಥದ್ದು ಬರ್ತದ. ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಅವನು ಭಾರಿ ಏನು ಇವನು ಭಾರಿ, ಎಲ್ಲವೂ ಬರ್ತಾವ. ಅದಕ್ಕೆ ಅಲ್ಲಿ ಮುಂದೆ ಹೇಳ್ತಾರ ಅವ್ರು, ಏನಂತ ಹೇಳ್ತಾರಂದ್ರೆ, ದಯವಿಟ್ಟು ಓದಿ ಸರ್. ಪ್ರತಿ ಸ್ಥಳಗಳಿಂದ ಹೆದರಿಸುವ ಪ್ರಶ್ನೆಗಳು ತಲೆ ಎತ್ತಿದವು. ಸದಸ್ಯತನ, ಹಣ, ವೈಯಕ್ತಿಕ ಸಂಬಂಧ, ಸಾರ್ವಜನಿಕ ಸಂಪರ್ಕ, ಗುಂಪುಗಳ ನಿರ್ವಹಣೆ, ಸಂಘಟನೆ ಇತ್ಯಾದಿಗಳ ಗೊಂದಲಗಳು ಸೃಷ್ಟಿಯಾದವು. ಈ ಅನಿಶ್ಚಿತ ಗೊಂದಲದ ರಾಶಿಯಲ್ಲಿ ಹಲವು ಅನುಭವಗಳು ಸ್ಫೋಟಗೊಂಡವು ಮತ್ತು ಎಎಯ ಪರಂಪರೆಗಳ ಉದಯಕ್ಕೆ ಕಾರಣವಾದವು. ಈ ಪರಂಪರೆಗಳು ಮೊದಲ ಬಾರಿ 1946ನೇ ಇಸವಿಯಲ್ಲಿ ಪ್ರಕಟಗೊಂಡು ನಂತರ ಪ್ರಪ್ರಥಮ ಅಂತಾರಾಷ್ಟ್ರೀಯ ಸಮ್ಮೇಳನ ಕ್ಲೈವ್ಲ್ಯಾಂಡ್ ಅಮೆರಿಕ 1950ರಲ್ಲಿ ಅಧಿಕೃತವಾಗಿ ಸ್ವೀಕಾರಗೊಂಡವು. ಪರಂಪರೆಗಳ ಪುಸ್ತಕದ ಭಾಗವು ಕೆಲವು ವಿಸ್ತಾರವಾದ ಅನುಭವಗಳ ಮೂಲಕ ಅಂತಿಮವಾಗಿ ಎಎಗೆ ಆಧುನಿಕ ರೀತಿಯ ವಿಚಾರ ಮತ್ತು ಐಕ್ಯತೆ ಬಗ್ಗೆ ಮಾಹಿತಿಗಳನ್ನು ನೀಡಿದೆ. ಓಕೆ, ಏನಾದ್ರೂ ಒಳ್ಳೇದಕ್ಕಂತಾರಲ್ಲ ಇದ ನೋಡಿ, ಆಗುವುದೆಲ್ಲ ಒಳ್ಳೇದಕ್ಕಂತಾರಲ್ಲ. ಹಿಂಗೆ ಇಲ್ಲಿ ಬಂದ್ರು ಜನ, ಸಾಕಷ್ಟು ಸೇರಿದ್ರು, ಈ ಕಾರ್ಯಕ್ರಮದ ಬಗ್ಗೆ ಪ್ರೀತಿ, ಅಭಿಮಾನ, ಗೌರವನ್ನ ಇಟ್ಟು ಒಳಗ್ ಬರ್ತಾರ. ಇಲ್ಲಿ ಚೇತರಿಕೆ ಜೀವನ ಕಾಣ್ತಾರ. ಚೇತರಿಕೆ ಜೀವನ ಕಂಡುಗಳೇ ಕಿಟಿ ಚಾಲು ಆಗ್ತದೆ. ಕಿಡ್ಡಿ ಆಡಕ್ ಚಾಲು ಆದ ನಂತರ ಕೂಡ ಹೇಳ್ತಾರ, ಇಲ್ಲಿ ಹೇಳ್ತಾರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಂದ್ರೆ ಎದಕ್ಕಂದ್ರೆ ಇದಕ್ಕೆ. ಇಲ್ಲಿ ಹೇಳ್ತಾರೆ, ಪ್ರತಿ ಸ್ಥಳದಿಂದ ಹೆದರಿಸುವ ಪ್ರಶ್ನೆಗಳು ತಲೆ ಎತ್ತಿದವು. ಎವ್ರಿವೇರ್ ದೇರ್ ಆರ್ ಅರೌಸ್ ಥ್ರೀಟ್ನಿಂಗ್ ಕ್ವಶನ್. ಇಲ್ಲಿ ಆಗ್ತವೆ, ಬಹಳ ಬಡದಾಡ್ತಾರೆ. ನಾವು ನೋಡ್ಬೇಕು, ಬಿಸ್ನೆಸ್ ಮೀಟಿಂಗ್ನಾಗ ಅಥವಾ ಕೆಲವೊಂದು ಗುಂಪುಗಳಲ್ಲಿ ನೋಡ್ತೀವಿ, ನಾವು ಇವು ನೋಡ್ತೀವಿ. ಇಲ್ಲಿ ಸಾಕಷ್ಟು ಹೆದರಿಸುವ ಪ್ರಶ್ನೆಗಳು ಬರ್ತಾವು. ಸದಸ್ಯನದ ಬಗ್ಗೆ, ಮೆಂಬರ್ಶಿಪ್ಗಳ ಬಗ್ಗೆ ಕಿರಿಕಿರಿ ಆಗ್ತದೆ. ಹಣಗಳ ಬಗ್ಗೆ, ಹಣ ಏನು ಓಡಾಡ್ತದಲ್ಲ, ಹಣ ಕಿಟ್ಟಿ ಓಡಾಡ್ತದಲ್ಲ, ಕಿಟ್ಟಿ ರೊಕ್ಕ ಆಗ್ಲಿ ಅಥವಾ ಖರ್ಚು ವೆಚ್ಚಗಳಾಗಲಿ, ಯಾವುದೇ ಫಂಕ್ಷನ್ಗಳಲ್ಲಿ ಮಾಡಿ ಇಲ್ಲಿ ಹಣದ ನಿರ್ವಹಣೆಗಳ ಬಗ್ಗೆ ಕಿರಿಕಿರಿ ಆಗ್ತದ. ವೈಯಕ್ತಿಕ ಸಂಬಂಧಗಳ ಬಗ್ಗೆ ಅದು ಬಹಳ ಇಂಪಾರ್ಟೆಂಟ್. ಪರ್ಸನಲ್ ರಿಲೇಷನ್ಸ್, ಇಲ್ಲಿ ಎಲ್ಲೋ ಕೂತು ಕುಡ್ದಿರ್ತೀವಿ, ಎಲ್ಲೋ ಬಂದು ಸೇರಿರ್ತೀವಿ, ಇಲ್ಲಿ ಬಂದ ನಂತರ ವೈರತ್ವ ಕಟ್ಕೊಂಡಿದ್ದಿದೆ ಸ್ನೇಹಿತರೆ. ಅವು ಯಾರು ಏನು 42 ವರ್ಷದ ತನಕ ಅವನ ಮುಖನ ನೋಡಿರೋದಲ್ಲ ನಾನು. ಈ ಕಾರ್ಯಕ್ರಮ ಬಂದ ನಂತರ ಈಗ ಒಂದು 6 ವರ್ಷ ಆಯ್ತು. ಈ 6 ವರ್ಷದ ಹಿಂದೆ ಬಂದ ಭೇಟಿಯಾದಂತ ಮನುಷ್ಯನ ಜೊತೆ ಕೂಡ ನಾವು ವೈರತ್ವವನ್ನ ಕಟ್ಕೋತೀವಿ. ಅವನು ಇದಕ್ಕೆ ಮೊದ್ಲಕ್ಕೆ ನಮ್ಮ ಜೀವನದಾಗ ನಾವು ನೋಡಿರದೇ ಇಲ್ಲ. ಬಂದು ಬರ್ತಾನ, ಜೊತೆಗೆ ಇರ್ತಾನ, ಜೊತೆಗಿದ್ದು ಸ್ಥಿಮಿತತೆಯನ್ನ ತಗೊಳ್ತಾವ. ಸ್ಥಿಮಿತತೆ ತಗೊಂಡು ಕಿರಿಕಿರಿ ಚಾಲು ಆಗ್ತವೆ. ನಾ ಮಾಡಿಲ್ಲ, ನನ್ನಂಗ ಇನ್ನೊಬ್ರು ಮಾಡ್ದ ನಮಗ್ ಹಿಂಗೆ. ಇಲ್ಲಿ ಗುಂಪು ನಿರ್ವಹಣೆಗಳ ಬಗ್ಗೆ ಕಿರಿಕಿರಿ ಆಗ್ತದ. ಸಾರ್ವಜನಿಕ ಸಂಪರ್ಕವನ್ನ ಇದನ್ನ ಆಗ್ತದ, ಸಮಸ್ಯೆ ಆಗ್ತದ. ಪಬ್ಲಿಕ್ ರಿಲೇಷನ್ಸ್ ಇಲ್ಲಿ ಸಾರ್ವಜನಿಕ ಸಂಪರ್ಕ ನೀತಿ ಹೆಂಗಿರ್ಬೇಕು ಅನ್ನೋದು ನಮ್ಗೆ ಗುರ್ತೈತ್ಲ, ಮುಂದೆ ಹೇಳ್ತಾರ ಬಿಟ್ರೆ ಮತ್ತೆ ಬೇರೆ. ಆದ್ರೆ ಇಲ್ಲಿ ಸಾರ್ವಜನಿಕ ಸಂಪರ್ಕ ಮಾಡೋದಾಗ ಅಥವಾ ಈ ಗುಂಪನ್ನ ನಿರ್ವಹಣೆ ಮಾಡುವಾಗ ಅಥವಾ ಈ ಕಾರ್ಯಕ್ರಮದಲ್ಲಿ ಯಾವ್ದಾದ್ರು ಒಂದು ಸಂಘಟನೆ ಅಥವಾ ಕಾರ್ಯಕ್ರಮವನ್ನು ಸಂಘಟಿಸುವುದರಲ್ಲಿ, ಇದು ಸಂಘಟನೆ ಅಂದ್ರೆ ಸಂಘಟನೆ ಅಲ್ಲ, ಕಾರ್ಯಕ್ರಮವನ್ನ
ಸಂಘಟಿಸುದು ಅಂದ್ರೆ ಯಾವ್ದಾರ ಒಂದು ಅರೇಂಜ್ಮೆಂಟ್ ಅಂತ ಅನ್ಕೊಳ್ಳಿ. ಅರೇಂಜ್ಮೆಂಟ್ ಇಂಥದ್ರಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿ ಆಗ್ತಾವ ಸ್ನೇಹಿತರೆ. ನಮ್ಮಲ್ಲಿ ಆಗಿದಾವ, ನನ್ನಲ್ಲೂ ಆಗ್ಯಾವ. ಈಗ ಸಾಕಷ್ಟು ಗೊಂದಲಗಳು ಸೃಷ್ಟಿ ಆಗ್ತಾವ. ಸೊ ಇಂಥ ಅನಿಶ್ಚಿತತೆ ಗೊಂದಲದ ರಾಶಿಯಲ್ಲಿ ಹಲವು ಅನುಭವಗಳು ಸ್ಫೋಟಗೊಂಡವು. ಇದರಿಂದಾಗಿ ನಾವು ಪಾಠ ಕಲ್ತೀವಿ ಅಂತ ಹೇಳ್ತಾರ. ಇದರಿಂದಾಗಿ ಪಾಠ ಕಲ್ತೀವಿ. ಇಲ್ಲಿ ಎಕ್ಸ್ಪ್ಲೋಸಿವ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತಾರ. ಇಂಥ ಅನುಭವಗಳು ಏನು ಜಗಳಕ್ಕೆ ಮೂಲ ಅದು, ಭಿನ್ನ ಅಭಿಪ್ರಾಯಗಳಿಗೆ ಮೂಲ ಅದು, ಎಲ್ಲಿ ಏನು ಕಿರಿಕಿರಿ ಅದು, ಇವಕ್ಕೆಲ್ಲದಕ್ಕ ಒಂದು ಏನಾತಪ್ಪ ಅಂದ್ರೆ ಇವೇ ಕಾರಣಗಳು, ಪರಂಪರೆಗಳು ಉದಯಕ್ಕೆ ಕಾರಣವಾದವು. ಆಗಲೇ ಹೇಳಿದ್ವಿ ಆದದ್ದೆಲ್ಲ ಒಳ್ಳೇದಕ್ಕಂತ. ಇಂಥವೆಲ್ಲ ಆಗಿದ್ದಕ್ಕೆ ಈ ಪರಂಪರೆಗಳು ಮೊದಲು ಇರ್ಲಿಲ್ಲ. ಸೊ ಅವಾಗ ಏನಾಗ್ತದೆ, 10 ವರ್ಷ 11 ವರ್ಷ ಆಗ ಹೆಚ್ಚು ಕಮ್ಮಿ 35ರ ಕಾರ್ಯಕ್ರಮ ಚಾಲು ಆಗ್ತದೆ, 39ರಾಗ ಬುಕ್ ಬರ್ತದೆ. ಇನ್ನು 46ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಇವು ಪ್ರಕಟಗೊಳ್ತಾವ ಪರಂಪರೆ. ನೋಡ್ತಾರ ಅವರು ಕುಂತು ಬಿಲ್ರವ್ರು ಒಂದು 5-6 ವರ್ಷ ನೋಡ್ತಾರ, ಹಿಂಗ ಸರಿ ಹೋಗ್ತೈತೇನ ಹಂಗ ಸರಿ ಹೋಗ್ತೈತೇನ ಅಂತ. ಅದೆಲ್ಲವನ್ನ ನೋಡಿ ಅವರಿಗೆ ಒಂದು ಇತಿಹಾಸ ಗುರ್ತಿರ್ತದ. ಆಕ್ಸ್ಫರ್ಡ್ ಗ್ರೂಪಿನ ಇತಿಹಾಸ ಗುರ್ತಿರ್ತದ. ಆಕ್ಸ್ಫರ್ಡ್ ಗ್ರೂಪ್ ಹೇಗೆ ಮುಚ್ಚಿ ಹೋಗ್ತದ ಅನ್ನುವಂಥದ್ದು ಗುರ್ತಿರ್ತದೆ. ಈ ಕಾರ್ಯಕ್ರಮನೂ ಕೂಡ ಹಾಗೆ ಆಗಬಾರದು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಸಾಕಷ್ಟು ಅದನ್ನ ಯೋಚನೆ ಮಾಡಿ 1946ರಲ್ಲಿ ಪರಂಪರೆಗಳು ಮೊದಲ ಬಾರಿ ಪ್ರಕಟಗೊಳ್ತಾವು. ನಂತರ ಕ್ಲೀವ್ಲ್ಯಾಂಡ್ ನಲ್ಲಿ ನಡೆದಂತಹ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ 1950ರಲ್ಲಿ ಇವು ಅಧಿಕೃತವಾಗಿ ಸ್ವೀಕಾರ ಆಗ್ತಾವ ಸ್ನೇಹಿತರೆ, ಕನ್ಫರ್ಮ್ಡ್ ಆಗ್ತಾವ ಇವು 1950ರಲ್ಲಿ. ಈ ಪರಂಪರೆಗಳ ಪುಸ್ತಕದ ಏನದ ಅಲ್ಲ, ಪರಂಪರೆಗಳ ಪುಸ್ತಕದ ಭಾಗದ ಕೆಲವು ವಿಸ್ತಾರವಾದ ಅನುಭವಗಳ ಮೂಲಕ ಅಂತಿಮವಾಗಿ ಹೇಗೆ ನಾವು ಆಧುನಿಕ ರೀತಿಯ ವಿಚಾರ ಮತ್ತು ಐಕ್ಯತೆ ಬಗ್ಗೆ ಮಾಹಿತಿಯನ್ನು ನೀಡಿದೆ. ಇನ್ನು ಡಿಟೇಲ್ಸ್ ಆಗಿ ಇಲ್ಲಿ ನೆಕ್ಸ್ಟ್ ಒಂದು ಅರ್ಧ ಬುಕ್ ಈ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಇವತ್ತಿನ ಮಟ್ಟಕ್ಕೆ, ಇವತ್ತಿನ ಕಾಲಘಟ್ಟಕ್ಕೆ ಹೇಗಿರಬೇಕು, ಮುಂದೆ 100 ವರ್ಷ ಹೋದ್ರೂ ಕೂಡ ಅಥವಾ 1000 ವರ್ಷ ಹೋದ್ರೂ ಕೂಡ ಈ ಪರಂಪರೆಗಳು ನಿರಂತರವಾಗಿರ್ತಾವು. ಅಷ್ಟು ದೂರ ವಿಚಾರ ಮಾಡಿ ಇವುಗಳನ್ನ ಬರೆದಿದ್ದಾರೆ ಸ್ನೇಹಿತರೆ. ಅಷ್ಟು ದೂರ ವಿಚಾರ ಮಾಡಿ ಮತ್ತು ನಮ್ಮಲ್ಲಿರುವಂತ ಈ ವೈದ್ಯತೆ ಬಗ್ಗೆ ಮಾಹಿತಿಗಳನ್ನ ಈ ಬುಕ್ ಅಲ್ಲಿ ನೀಡಿದ್ದಾರೆ. ಬಹಳ ನನ್ನ ಸ್ಥಿಮಿತತೆಗೆ ಏನು 12 ಹೆಜ್ಜೆಗಳು ನನ್ನ ವೈಯಕ್ತಿಕ ಬದುಕಿಗೆ ಎಷ್ಟು ಒಳ್ಳೇದು, ಅದರ 2 ಪಟ್ಟು ಈ ಗುಂಪಿಗೆ ಸಂಬಂಧಿಸಿದಂತ ಪರಂಪರೆಗಳು ಬಹಳ ಮುಖ್ಯ. ನಾವು ಹೆಜ್ಜೆಗಳ ಬಗ್ಗೆ ಬಹಳ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ತೀವಿ, ಅದರ ಜೊತೆಗೆ ಅದರ 2 ಪಟ್ಟು ನಾವು ಗುಂಪನ್ನ ನೋಡ್ಕೋಬೇಕು. ಇವತ್ತು ಗುಂಪಿದ್ರೆ ನಾವು ಉಳಿತೀವಿ, ಗುಂಪಿರ್ಲಿಲ್ಲ ಅಂದ್ರೆ ನಾವ್ ಯಾರು ಉಳಿಯಂಗಿಲ್ಲ, ಕಾರ್ಯಕ್ರಮ ಇರ್ಲಿಲ್ಲ ಅಂದ್ರೆ ನಾವೆಲ್ಲಿ ಉಳಿತೀವಿ ಸ್ನೇಹಿತರೆ. ಹಿಂಗಾಗಿ ವೈಯಕ್ತಿಕ ಹೆಜ್ಜೆಗಳು ಎಷ್ಟು ಮಹತ್ವನೋ ಅದರ 2 ಪಟ್ಟು ಪರಂಪರೆಗಳು ಮಹತ್ವದ್ದು ಅಂತ ಹೇಳಿ ನಾವು ಹೇಳಲಿಕ್ಕೆ ಇಲ್ಲಿ ಬಯಸ್ತೀವಿ ಸ್ನೇಹಿತರೆ. ಸೊ ಮುಂದೆ ಏನಾಗ್ತದೆ ಅಂದ್ರೆ ಓದಿ ಸರ್. ಎಇಯು ಬೆಳೆದಂತೆ ಅದು ಹಲವು ಪ್ರದೇಶಗಳಲ್ಲಿ ವಿಸ್ತರಿಸಿತು. 2006ನೇ ಇಸವಿಯಲ್ಲಿ 181 ರಾಷ್ಟ್ರಗಳಲ್ಲಿ ಎಇಯು ಕಾರ್ಯಾಚರಿಸುತ್ತದೆ. ಎಎ ಎಂಬ ಬಾಂಧವ್ಯದ ಗೆಳೆಯರ ಪ್ರಕಾರ ಇದೊಂದು ಅಮೂಲ್ಯ ಮತ್ತು ವಿಶೇಷ ಸೇವೆ ಎಂದು ಪರಿಗಣಿಸಲ್ಪಟ್ಟಿದೆ. ಓದಿ, ಅದಷ್ಟು ಓದ್ಬಿಡ್ರಿ. ಈ ಪುಸ್ತಕ ಹತ್ತಿರದಿಂದ ಓದಿದವರಿಗೆ ಅನಾಮಿಕ ಅಮಲಿಗಳ ಬಾಂಧವ್ಯದ ತತ್ವಗಳು ಮತ್ತು ಅದರ ಶಕ್ತಿಯನ್ನು ಹೇಗೆ ಬಳಸುತ್ತದೆ ಎಂದು ತಿಳಿಯುತ್ತದೆ. ಓಕೆ, ಬೆಳೆದಂತೆ ಇದು ಸಾಕಷ್ಟು ಬೇರೆ ಬೇರೆ ಭೂಭಾಗದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಪ್ರಾರಂಭ ಆಗ್ತದೆ ಸ್ನೇಹಿತರೆ. ಬೇರೆ ಬೇರೆ ಇವತ್ತೆಲ್ಲರಿಗೆ ಗುರ್ತು, ನಾವು 186 ದೇಶ ಅಂತಾರೆ, ಒಬ್ರು 190 ದೇಶ ಅಂತಾರೆ. ಎಷ್ಟು ದೇಶದಲ್ಲಿ ಐತೆ ಅಷ್ಟು ದೇಶದಲ್ಲಿ ಚಲೋ. ನಮಗೂ ಅವಾಗ ಏನು 2006ರಲ್ಲಿ ಏನು ಒಂದು ಲೆಕ್ಕ ಹಾಕ್ಯಾರ, ಅವಾಗ ಅದು 181 ರಾಷ್ಟ್ರಗಳಲ್ಲಿ ಇದು ಕೆಲಸ ಮಾಡ್ತದೆ, ಕಾರ್ಯಾಚರಿಸ್ತದೆ ಅಂತ ಹೇಳ್ತಾರ. ಸೊ ಎಂಬುದು ಈ ಬಾಂಧವ್ಯದ ಗೆಳೆಯರ ಪ್ರಕಾರ ಇದೊಂದು ಅಮೂಲ್ಯ ಮತ್ತು ವಿಶೇಷ ಸೇವೆ ಎಂದು ಪರಿಗಣಿಸಲ್ಪಟ್ಟಿದೆ. ಇದು ಯಾವುದೇ ಸಂಘಟನೆ ಅಲ್ಲ, ಯಾವುದೇ ಸಂಸ್ಥೆ ಅಲ್ಲ, ಯಾವುದೇ ಆರ್ಗನೈಸೇಷನ್ ಅಲ್ಲ. ಇದೊಂದು ಅಮೂಲ್ಯ. ದೇರ್ ಇಸ್ ನೋ ವ್ಯಾಲ್ಯೂ, ಕಟ್ಟಕ್ ಆಗೋದಿಲ್ಲ. ಇದನ್ನ ಯುನಿಕ್ ಅಂತ ಹೇಳ್ತಾರ. ಇದಕ್ಕೆ ಯಾವುದೇ ಕಾರಣಕ್ಕೂ ಇದಕ್ಕೊಂದು ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ, ಅಮೂಲ್ಯ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ, ಒಂದು ಅಮೂಲ್ಯ. ಹಾಗೂ ಇದೊಂದು ವಿಶೇಷ ಸೇವೆ ಎಂದು ಪರಿಗಣಿಸಲ್ಪಟ್ಟಿದೆ. ಸೊ ಈ ಪುಸ್ತಕವನ್ನು ಯಾರು ಹತ್ತಿರದಿಂದ ಓದ್ತಾರ ಅವರಿಗೆ ನಮ್ಮ ಕಾರ್ಯಕ್ರಮದ ಅಥವಾ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಈ ಬಾಂಧವ್ಯದ ತತ್ವಗಳು ಮತ್ತು ಈ ಕಾರ್ಯಕ್ರಮ ಹೇಗೆ ಕೆಲಸ ಮಾಡ್ತದ, ಅದರ ಶಕ್ತಿ ಏನು, ಅದನ್ನ ಹೆಂಗ ಅದು ಬಳಸ್ಕೊಳ್ತದ, ಹೆಂಗೆ ಇದನ್ನ ಇನ್ನೊಬ್ಬರಿಗೆ ದಾಟಿಸ್ತದ ಅನ್ನುವಂಥದ್ದನ್ನ ನಾವು ಸೂಕ್ಷ್ಮವಾಗಿ ಅಥವಾ ಬಹಳ ವಿಸ್ತಾರವಾಗಿ ನಾವಿಲ್ಲಿ ತಿಳಿತೀವಿ ಸ್ನೇಹಿತರೆ. ಸೊ ಇದು ಮುನ್ನುಡಿ ಆಗಿತ್ತು.
ಎ ಜನರಲ್ ಸರ್ವಿಸ್ ಆಫ್ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅವ್ರು ಬರೀತಾರೆ, ಎಲ್ಲಿ ಇಂಡಿಯಾದ ಮುಂಬೈ ಇಂಡಿಯಾದವರು ಇದನ್ನ ಮುನ್ನುಡಿಯನ್ನ ಬರೀತಾರೆ ಫಾರ್ವರ್ಡ್ ಅಂತ ಹೇಳಿ. ಕನ್ನಡದಲ್ಲಿ ಇನ್ನೊಂದಿಷ್ಟು ಪ್ರಸ್ತಾವನೆ ಅಂತ ಕೊಟ್ಟಿದ್ದಾರೆ 15ನೇ ಪೇಜಲ್ಲಿ, ಬಟ್ ಇಂಗ್ಲಿಷ್ ನಲ್ಲಿ ಅದು ಇಲ್ಲ. ಪ್ರಸ್ತಾವನೆ ಅಂದ್ರೆ ಏನು, ಈ ಮುನ್ನುಡಿ ಏನಿದೆ ಅಲ್ಲ, ಈ ಮುನ್ನುಡಿಯದೇ ಸೇಮ್ ಇದೆ, 1-2-3 ಸೆಂಟೆನ್ಸ್ಗಳಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ ಹೊರತಾಗಿ ಬೇರೆ ಏನು ಇಲ್ಲ. ಅದನ್ನು ಬೇಕಾದ್ರೂ ನಾವು ಓದ್ಬೋದು, ಇಲ್ಲಪ್ಪ ಅಂತಂದ್ರೆ ಆಸ್ ಇಟ್ ಈಸ್ ನಾವು 1ನೇ ಹೆಜ್ಜೆಗೆ ಹೋಗ್ಬೋದು. ಯಾಕಂದ್ರೆ ಸೇಮ್ ಇದೆ, ಏನಿಲ್ಲ. ಏನು ಕಾರ್ಯಕ್ರಮ ಯಾವಾಗ ಚಾಲು ಆಯ್ತು, 84ರಾಗೆ ಅಷ್ಟಿತ್ತು, ಯಾವಾಗ ಯಾರು ಸ್ಟಾರ್ಟ್ ಮಾಡಿದ್ರು, ಇದ್ರ ದೇಹಗಳೇನು, ಇದೇನು ಇಷ್ಟೋ ತನಕ ನಾವು ಓದಿವಲ್ಲ ಅದೇ ಇದೆ. ಆದ್ರೂ ಕೂಡ ನೀವು ಬೇಕಂತಂದ್ರೆ ಓದೋಣ, ಬೇಡ ಅಂತಂದ್ರೆ ನಾವು ಹೆಜ್ಜೆಗಳಿಗೆ ಕಾಲಿಡೋಣ ಸ್ನೇಹಿತರೆ. ಸೊ ಯಾರಾದ್ರೂ ಒಬ್ರು ರೆಸ್ಪಾನ್ಸ್ ಮಾಡಿ. ಸೇಮ್ ಇದೆ ಅಲ್ಲ, ಇಲ್ಲಿ ಏನು ಅದ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಂದ್ರೆ ಏನು, ಇದು ಯಾವಾಗ ಸ್ಟಾರ್ಟ್ ಆಯ್ತು, 84ರಾಗ ಏನು 10 ಮಿಲಿಯನ್ ಗಟ್ಟಲೆ ಹೆಚ್ಚಿಗೆ ಇದ್ರು. ಸೊ ಇದೆಲ್ಲವೂ ಎಂತ ಬಾಂಧವ್ಯ ಅಂದ್ರೆ ಮದ್ಯ ವ್ಯಸನದಿಂದ ದೂರ ಇರಲು ಪ್ರಯತ್ನ ಪಡುತ್ತಿರುವ ಬಾಂಧವ್ಯ ಆಗಿದೆ. ಈ ಪುಸ್ತಕ ಅಮಾಲೆ ಏನು ಆಲ್ಕೋಹಾಲಿಕ್ಸ್ ಅನಾನಿಮಸ್ ಬಾಂಧವ್ಯದ 12 ಮೆಟ್ಟಲುಗಳು ಮತ್ತು 12 ಸಂಪ್ರದಾಯಗಳ ಬಗ್ಗೆ ಅದು ಆಗೈತಿ. ಇದರಲ್ಲಿ ಸದಸ್ಯರು ಪಾಲಿಸುವಂತ ದೇಹ ಧೋರಣೆಗಳ ಸ್ಪಷ್ಟ ಚಿತ್ರಣ ನೀಡಲಾಗಿದೆ. ಅದೇ ಇಷ್ಟೊತ್ತು ನಾವು ಹೇಳಿದ್ವಿ, 12 ಮೆಟ್ಟಲುಗಳು ದೇಹಗಳ ಧೋರಣೆ ಗುಂಪಾಗಿವೆ. ಸೊ ಇವು ಸ್ವಭಾವದಲ್ಲಿ ಅವೇ ಬಹಳ ತ್ರಾಸದಾಯಕ ಇರ್ತಾವ ಮಾಡೋರಿಗೆ, ಆದ್ರೆ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಇವು ಕೇವಲ ನಮಗಷ್ಟೇ ಸಂಬಂಧಪಟ್ಟಲ್ಲ, ಹೊರಗಿನವ್ರಿಗೂ ಕೂಡ ಸಹಾಯ ಮಾಡ್ತಾವಂತ ನಿನ್ನೆ ಕೂಡ ಹೇಳಿದ್ವಿ. ಅದರ ಜೊತೆ ಸಂಪ್ರದಾಯಗಳು ಬಾಂಧವ್ಯದ ಜೀವನಕ್ಕೆ ಸಂಬಂಧಿಸಿದಂತಾಗ್ಯವು. ಅವು ನಮ್ಮ ಏಕಮತವನ್ನ ಐಕ್ಯತೆಯನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ತನ್ನನ್ನು ತಾನು ಹೊರ ಜಗತ್ತಿಗೆ ಹೊಂದಿಕೊಳ್ಳುವ ರೀತಿಯನ್ನು ಮತ್ತು ಅದರ ಅಸ್ತಿತ್ವವನ್ನು ಅದರ ಬೆಳವಣಿಗೆಯನ್ನ ವಿಷದಪಡಿಸ್ತದ, ಅಂದ್ರೆ ತೋರಿಸಿ ಕೊಡ್ತದ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಎಲ್ಲವೂ ಬರಹಗಳು ಸದಸ್ಯರಿಗೆ ಆಗ್ಯಾವ, ಬರೆದಿದ್ದ ನಮಗಾಗೆ ಬರ್ದಾರ, ಆದ್ರೂ ಕೂಡ ಇವುಗಳು ಹೊರಗಿನವ್ರಿಗೂ ಕೂಡ ಉಪಕಾರ ಆಗ್ತದಂತ ನಿನ್ನೆ ಕೂಡ ಅದರಲ್ಲಿ ಇತ್ತು. ಸೊ ನಿನ್ನೆಯ ಎಲ್ಲ ವಿಷಯಗಳು ಮತ್ತೆ ಇಲ್ಲಿ ರಿಪೀಟ್ ಆಗಿದಾವು. ಆ ರಿಪೀಟ್ ಆದ ನಂತರ ಅದನ್ನ ಬಿಟ್ಟು ನಾವೇನ್ ಮಾಡೋಣ ಅಂದ್ರೆ ನೇರವಾಗಿ ಪ್ರಥಮ ಹೆಜ್ಜೆಗೆ ಹೋಗೋಣ ಸ್ನೇಹಿತರೆ. ಸೊ ಪ್ರಥಮ ಹೆಜ್ಜೆ ಬಗ್ಗೆ ನಾನು ನೋಡಿದೆ, ಮುನ್ನುಡಿ ಪ್ರಸ್ತಾವನೆ, ಅಲ್ಲಿ ಏನು ಬಹಳ ಡಿಫ್ರೆನ್ಸ್ ಏನಿಲ್ಲ. ಹಿಂಗಾಗಿ ಅದ್ರ ಬದಲಿ ಡೈರೆಕ್ಟ್ ಆಗಿ ನಾವು ಪ್ರಥಮ ಹೆಜ್ಜೆಗೆ ಹೋದ್ರೆ, ಇವತ್ತು ನಾವು 1-2 ಏನು ಸಮಯ ಇದೆ, ಇನ್ನೊಂದು ಅರ್ಧ ತಾಸು 25 ನಿಮಿಷದಲ್ಲಿ 1-2 ಪೇಜ್ ಮುಗಿಸ್ಬೋದು. ಸೊ ಡೈರೆಕ್ಟ್ ಆಗಿ ನಾವು ಪ್ರಥಮ ಹೆಜ್ಜೆಯನ್ನ ನೋಡೋಣ. ಸೊ ದಯವಿಟ್ಟು ಪ್ರಥಮ ಹೆಜ್ಜೆ ಏನಿದೆ ಪ್ರಶಾಂತ್ ರಾಮ್ ಸ್ನೇಹಿತರು ಓದಿ ಸರ್ ಅದನ್ನು. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. ಇದರಲ್ಲಿ ಪುಟ ಸಂಖ್ಯೆ 21 ಎಯ ಪ್ರಥಮ ಹೆಜ್ಜೆ. ಮದ್ಯದ ಎದುರು ನಾವು ಬಲಹೀನರಾಗಿದ್ದೇವೆಂದು ಮತ್ತು ನಮ್ಮ ಜೀವನವನ್ನು ನಿರ್ವಹಿಸಲು ಅಶಕ್ತರಾಗಿದ್ದೇವೆಂದು ಒಪ್ಪಿಕೊಂಡೆವು. ಯಾರು ಸಂಪೂರ್ಣ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ? ಸಹಜವಾಗಿ ಯಾರೂ ಇಲ್ಲ. ಪ್ರತಿಯೊಂದು ಸ್ವಾಭಾವಿಕ ಭಾವನೆಯು ವೈಯಕ್ತಿಕ ಅಸಹಾಯಕತೆಯನ್ನು ಒಪ್ಪಿಕೊಳ್ಳುವುದನ್ನು ವಿರೋಧಿಸುತ್ತದೆ. ಪ್ರಥಮ ಹೆಜ್ಜೆ ಸ್ಟೆಪ್ 1, we admitted we were powerless over alcohol. ಇಲ್ಲಿ ಮತ್ತು ಅಂತಿಲ್ಲ, ನಮ್ಮ ಕನ್ನಡದಲ್ಲಿ ಮತ್ತು ಅಂತ ಸೇರ್ಸ್ಯಾರ. ಈ ಒಂದೊಂದು ಶಬ್ದಗಳ ಬಗ್ಗೆ ವಿಚಾರ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಾವು ಇಲ್ಲೇನಿದೆ ಅದನ್ನ ತರ್ಜುಮೆ ಮಾಡ್ಲಿಕ್ಕೆ ನೋಡ್ಯಾರ, ಅಥವಾ ಒಂದು ಅರ್ಥ ಬರ್ಲಿಕ್ಕೆ ಈ ತರ ಮಾಡ್ಯಾರ ಹೊರತಾಗಿ ಒಂದು ವರ್ಡ್ ಟು ವರ್ಡ್ ಇದನ್ನ ನಾವು ಟ್ರಾನ್ಸ್ಲೇಟ್ ಮಾಡಕ್ ಹೋದ್ರೆ ಕೆಲವೊಮ್ಮೆ ಅಪಾರ್ಥಗಳಾಗ್ತವೆ. ಅಪಾರ್ಥ ಆದಾಗ ಓದ್ಲಿಕ್ಕೆ ಅರ್ಥನ ಆಗೋದಿಲ್ಲ. ಹಿಂಗಾಗಿ ಬಿಗ್ ಬುಕ್ ಅನ್ನು ಓದ್ಲಿಕ್ಕೆ ಕೂತಾಗ ಹಳೆ ಬಿಗ್ ಬುಕ್ಗಳು ನಮ್ಗೆ ಅರ್ಥನ ಆಗಂಗಿಲ್ಲ ಸ್ನೇಹಿತರೆ. ಈಗೇನು ಮೊನ್ನೆ ಪ್ರಿಂಟ್ ಆಗೈತೆ, ಕೆಲವೊಂದಿಷ್ಟು ಅದು ಓಕೆ ಅನ್ಸುತ್ತೆ, ಅದರಲ್ಲೂ ಕೂಡ ಅದಾವು, ಅವುಗಳನ್ನ ಸರಿ ಮಾಡುವಂತ ಕೆಲಸಗಳು ಮುಂದಾಗ್ತಾವ. ಸೊ ಇಲ್ಲಿ ಬರೀತಾರೆ, we admitted we were powerless over alcohol ಡ್ಯಾಶ್ ಇರ್ತಾರೆ ಒಂದಲ್ಲಿ, that our lives had become unmanageable. ಸೊ ಮದ್ಯದ ಎದುರು ನಾವು ಬಲಹೀನರು ಮತ್ತೆ ನಮ್ಮ ಜೀವನವನ್ನು ನಿರ್ವಹಿಸಲು ನಾವು ಅಶಕ್ತರಾಗಿದ್ದೇವೆ ಅಂತ ಹೇಳಿ ಮೊದಲನೇ ಹೆಜ್ಜೆ ಹೇಳ್ತದೆ ಸ್ನೇಹಿತರೆ. ಇದನ್ನು ನಾವು ಒಪ್ಪಿಕೊಂಡೆವು ಅಂತ ಹೇಳ್ತಾರೆ, ಅಡ್ಮಿಟ್ ಆದೆವು ಅಂತ ಹೇಳ್ತಾರೆ. ಒಂದನೇ ಪ್ಯಾರ ಹೇಳ್ತದೆ, ಯಾರು ಹೂ ಕೇರ್ಸ್ ಟು ಅಡ್ಮಿಟ್ ಕಂಪ್ಲೀಟ್ ಡಿಫೀಟ್. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ, ನಾನು ಸುಮ್ಮನೆ ಸೋಲನ್ನು ಒಪ್ಕೋತೀನಿ, ಯಾರು ಒಪ್ಕೊಳ್ಳೋದಿಲ್ಲ, ಸಹಜವಾಗಿ ಯಾರೂ ಇಲ್ಲ. ಪ್ರತಿಯೊಂದು ಸ್ವಾಭಾವಿಕ ಭಾವನೆಯು ವೈಯಕ್ತಿಕ ಅಸಹಾಯಕತೆಯನ್ನು ಒಪ್ಪಿಕೊಳ್ಳುವುದನ್ನು ವಿರೋಧಿಸುತ್ತದ ಮತ್ತೆ ಹೇಳ್ತದೆ. ಯಾವುದೇ ಬೇರೆ ವಿಷಯದಲ್ಲಿ ಬೇಗನೆ ಸೋಲು ಒಪ್ಪುಗೋ ಶರಣಾಗತನಾಗಂದ್ರೆ ಯಾಕ ನಾನು ಹೋರಾಡ್ತೀನಿ, ಹೋರಾಟ ಆಗ್ಲಿ, ಅದು ಏನಾಗ್ತದೆ ನೋಡೋಣ, ನಾನ್ಯಾಕೆ ಸೋಲನ್ನ ಒಪ್ಕೊಳ್ಳಿ, ನನ್ನ ಕೈಲೇನು ಆಗುದಿಲ್ಲ. ಇದು
ನನ್ನ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವಕ್ಕೆ ವಿರುದ್ಧವಾಗಿದ್ದೇನಂದ್ರೆ ಸೋಲನ್ನು ಒಪ್ಕೋ ಅನ್ನುವಂಥದ್ದು. ಕೊನೆಗೆ ಅರ್ಥ ಆದಾಗ ನಾವು ಬರ್ತೀವಿ, ಸೋಲನ್ನ ಕಂಡ ಮೇಲೆ ಅರ್ಥ ಆದಾಗ ಇನ್ನೇನು ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದಾಗ ನಾವು ಒಪ್ಕೋತೀವಿ ಹೊರತಾಗಿ ಮೊದಲಿಗೆ ನಾವು ಯಾವತ್ತೂ ಕೂಡ ಒಪ್ಕೊಳ್ಳೋದೇ ಇಲ್ಲ. ವೈಯಕ್ತಿಕವಾಗಿ ಅಸಹಾಯಕತೆಯನ್ನ ಒಪ್ಪಿಕೊಳ್ಳೋದನ್ನ ನಾವು ವಿರೋಧ ಮಾಡ್ತೀವಿ. ಪ್ರತಿಯೊಬ್ಬರು ಮನುಷ್ಯನ ನೇಚರ್ ಅದು ಯಾರು ಒಪ್ಪಂಗಿಲ್ಲ. ನೋ ಒನ್, ಪ್ರಾಕ್ಟಿಕಲಿ ನೋ ಒನ್. ಅಫ್ಕೋರ್ಸ್ ಇವನ್ ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಕ್ರೈಸ್ ಔಟ್ ಅಗೇನ್ಸ್ಟ್ ದ ಐಡಿಯಾ ಆಫ್ ಪರ್ಸನಲ್ ಪವರ್ಲೆಸ್ನೆಸ್. ನಮಗದು ಇಲ್ಲ ಮೊದಲಿಂದ ನಾನು ಎಲ್ಲವನ್ನ ಮಾಡ್ತೀನಿ, ನನ್ನಿಂದ ಎಲ್ಲವೂ ಸಾಧ್ಯ, ನಾನಾಕ್ ಸೋಲನ್ನ ಒಪ್ಪಿಕೊಳ್ಳೋದು ಅಥವಾ ನಾನು ಶರಣಾಗದ ಅಥವಾ ನನ್ನಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ಪವರ್ಲೆಸ್ ಇದೆ ಅಥವಾ ಪವರ್ ಕಡಿಮೆ ಇದೆ ಅಥವಾ ಬಲಹೀನ ನಾನು ಅನ್ನುವಂಥದ್ದನ್ನ ಯಾವ ವಿಷಯದಲ್ಲಿ ಕೂಡ ಪ್ರತಿಯೊಬ್ಬ ಮನುಷ್ಯ ಒಪ್ಪಿಕೊಳ್ಳೋದಿಲ್ಲ. ಆದ್ರೆ ನೀವು ಹೇಳ್ತೀರಿ ಇಲ್ಲಿ ಬಂದ ತಕ್ಷಣ ಈ ಕಾರ್ಯಕ್ರಮ ಹೇಳ್ತದ ಅದು ಮದ್ಯದ ಎದುರು, ಆಲ್ಕೋಹಾಲದ ಎದುರಿಗೆ ನೀನು ಬಲಹೀನನಾಗಿ ಅಂತ ಒಪ್ಪಿಕೊಂಡಾಗ ಯಾರು ಒಪ್ಪಿಕೊಳ್ಳೋದಿಲ್ಲ. ಇದು ನಮ್ಮ ಪ್ರವೃತ್ತಿಗೆ ವಿರೋಧವಾಗಿರುವುದು ಸ್ನೇಹಿತರೆ. ಮುಂದೆ ಓದಿ ಸರ್ ಪ್ಲೀಸ್. ಕೈಯಲ್ಲಿ ಮದ್ಯದ ಗ್ಲಾಸ್ ಅನ್ನು ತೆಗೆದುಕೊಂಡು ನಾವು ನಮ್ಮ ಮನಸ್ಸನ್ನು ಎಷ್ಟು ಹಾಳುಗೆಡವಿದ್ದೇವೆ ಎಂದರೆ ನಮ್ಮ ವಿನಾಶಕಾರಿ ಕುಡಿತದ ಮೇಲೆ ನಮಗೆ ಹಿಡಿತವಿಲ್ಲದೆ ಇರುವುದನ್ನು ಮಾನ್ಯ ಮಾಡುವುದು ಅಸಾಧ್ಯವೆನಿಸುತ್ತದೆ. ಅಲ್ಲದೆ ಈ ನಮ್ಮ ವಿನಾಶಕಾರಿ ಕುಡಿತವನ್ನು ಉನ್ನತ ಶಕ್ತಿಯು ಮಾತ್ರ ನಮ್ಮಿಂದ ದೂರಗೊಳಿಸುವುದು ಸಾಧ್ಯವೆಂಬುದನ್ನು ಒಪ್ಪಿಕೊಳ್ಳುವುದು ಅಸಾಧ್ಯವಾಗುತ್ತದೆ. ನಮ್ಮ ಮನಸ್ಸಿನ ಸ್ಥಿತಿಗಳು ಯಾವ ರೀತಿಯಾಗಿದ್ದು ಅಂತಂದ್ರೆ ಕುಡಿತದ ಕೊನೆಯ ದಿನಗಳನ್ನ ನಾವು ಇವತ್ತು ನೆನಪು ಮಾಡ್ಕೋಬೇಕಾಗಿದೆ ಸ್ನೇಹಿತರೆ. ಕೈಯಲ್ಲಿ ಮದ್ಯದ ಗ್ಲಾಸ್ ಅನ್ನ ಹಿಡಿದುಕೊಂಡು ನನ್ನ ಮನಸ್ಸನ್ನು ಇಷ್ಟು ನಾವು ಹಾಳುಗೆಡವಿದ್ದೆ ಅಂತಂದ್ರೆ ನನಗೆ ಈ ವಿನಾಶಕಾರಿಯಾದಂತ ಕುಡಿತದ ಬಗ್ಗೆ ಹಿಡಿತವಿಲ್ಲದೆ ಇರುವುದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಥವಾ ಅದನ್ನ ನನ್ನ ಅಂಡರ್ ಇದೆ ಅನ್ನುವಂಥದ್ದನ್ನ ಮಾನ್ಯ ಮಾಡ್ಲಿಕ್ಕೆ ಅಥವಾ ನನ್ನ ಅಂಡರ್ದಲ್ಲಿ ಇಲ್ಲ, ಇದು ನನ್ನ ಕಂಟ್ರೋಲ್ ನಲ್ಲಿ ಇಲ್ಲ ಅಥವಾ ನನ್ನ ಲಿಮಿಟ್ ನಲ್ಲಿ ಇಲ್ಲ ಅನ್ನುವಂಥದ್ದನ್ನ ಒಪ್ಪಿಕೊಳ್ಳಕ್ಕೂ ಕೂಡ ಅಸಾಧ್ಯವಾಗಿತ್ತು ಸ್ನೇಹಿತರೆ. ನನ್ನ ಮನಸ್ಸನ್ನು ಅಷ್ಟು ಹಾಳುಗೆಡಿಸ್ಬಿಟ್ಟು ಈ ವಿನಾಶಕಾರಿ ಕುಡಿತದ ಮೇಲೆ ನನಗೆ ಕಂಟ್ರೋಲೇ ಇರಲಿಲ್ಲ. ಅದನ್ನು ಒಪ್ಪಿಕೊಳ್ಳೋದು ನನಗೆ ಅಸಾಧ್ಯ ಆಗ್ತಿತ್ತು ಸ್ನೇಹಿತರೆ. ಅಲ್ಲದೆ ಈ ವಿನಾಶಕಾರಿ ಕುಡಿತದನ್ನ ಇಂಥ ಒಂದು ಅಸಾಧ್ಯವಾದಂಥದ್ದನ್ನ ನನ್ನ ಕಂಟ್ರೋಲ್ ನಲ್ಲಿ ಇರದೇ ಇರುವಂತದ್ದನ್ನ ಉನ್ನತ ಶಕ್ತಿ, ನನಗಿಂತ ಒಂದು ದೊಡ್ಡ ಶಕ್ತಿ ಮಾತ್ರ ಅಥವಾ ನನಗಿಂತ ಒಂದು ಮಿಗಿಲಾದ ಶಕ್ತಿ ಮಾತ್ರ ನಮ್ಮಿಂದ ಇದನ್ನ ದೂರಗೊಳಿಸ್ತದ ಅಂತ ನೀವೇನು ಹೇಳಿದಾಗ ಅದನ್ನ ಮಾತ್ರ ಒಪ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ. We have wrapped our minds into such an obsession for a destructive drinking that only an act of providence can remove it from us. ಇದನ್ನು ಹೇಳಿದಾಗ ಮೊದಲಿಗೆ ಒಪ್ಪಿಕೊಳ್ಳಕ್ಕಾಗಲಿಲ್ಲ. ನನಗೆ ಅದರ ಮೇಲೆ ಕಂಟ್ರೋಲ್ ಇಲ್ಲ ಅನ್ನುವಂಥದ್ದನ್ನು ಅದನ್ನು ಒಪ್ಪಿಕೊಳ್ಳಕ್ ರೆಡಿ ಇಲ್ಲ. ಇಲ್ಲಿ ಜಗತ್ತಿನಲ್ಲಿ ನಿನಗಿಂತ ಒಂದು ಮಿಗಿಲಾದ ಶಕ್ತಿ ಮಾತ್ರ ಇದನ್ನ ದೂರಗೊಳಿಸಬಹುದು ಅನ್ನುವಂಥದ್ದನ್ನ ನೀವೇನ್ ಹೇಳ್ತೀರಿ ಅದನ್ನು ಕೂಡ ಒಪ್ಪಿಕೊಳ್ಳಕ್ ಆಗ್ತಾ ಇಲ್ಲ. ಯಾಕೆ ಒಪ್ಪಿಕೊಳ್ಳಕ್ ಆಗ್ತಾ ಇಲ್ಲ ಅಂದ್ರೆ ತಂದೆ ತಾಯಿ ಹೇಳಿದ್ರು, ಅಣ್ಣತಮ್ಮರು ಹೇಳಿದ್ರು, ಅಕ್ಕಂಗೆ ಹೇಳಿದ್ರು, ಹೆಂಡತಿ ಹೇಳಿದ್ರು, ಮಕ್ಕಳು ಹೇಳಿದ್ರು, ಫ್ರೆಂಡ್ಸ್ ಗೆಳೆಯರು ಹೇಳಿದ್ರು, ಸಮಾಜದವ್ರು ಹೇಳಿದ್ರು, ಹಿರಿಯರು ಹೇಳಿದ್ರು, ಕಿರಿಯರು ಹೇಳಿದ್ರು, ರಿಲೇಷನ್ದವ್ರು ಹೇಳಿದ್ರು, ಹೆಂಡತಿ ತಂದೆ ತಾಯಿ ಹೇಳಿದ್ರು, ಕಡಿಕೆ ನಮ್ಮನ್ನ ಪರಿಚಯ ಇದ್ದಂತ ನಮ್ಗೆ ಗುರ್ತಿದ್ದಂತ ಡಾಕ್ಟರ್ಗಳು ಹೇಳಿದ್ರು, ನಾವು ಕೆಲಸ ಮಾಡುವಲ್ಲಿ ಜಾಗದಲ್ಲಿ ಹೇಳಿದ್ರು, ಯಾರು ನಮ್ಮ ಸುತ್ತಮುತ್ತ ನಮಗ ಕೂರ್ತಿದ್ದವ್ರು ಇದ್ರು, ನಮ್ಮ ಕುಡಿತ ಮಿತಿ ಮೀರಿದಾಗ ಎಲ್ಲರೂ ಕೂಡ ನಮ್ಗೆ ಹೇಳಿದವ್ರೆ, ಎಲ್ಲರೂ ಕೂಡ ನಮಗೆ ಮಾತನಾಡಿದವ್ರೆ, ನಮ್ಮನ್ನ ತಿದ್ದಲಿಕ್ಕೆ ನೋಡಿದವ್ರೆ, ಯಾರ ಮಾತನ್ನು ಕೇಳಲಿಲ್ಲ. ಇಲ್ಲಿ ಅವ್ರು ಎಲ್ಲರೂ ಹೇಳಿದ್ರೆ ಅವರೆಲ್ಲರೂ ಪ್ರಯತ್ನ ಪಟ್ರು, ಸಾಕಷ್ಟು ಜನ ಪ್ರಯತ್ನ ಪಟ್ಟಾರೆ ನಮ್ಮ ಕುಡಿತವನ್ನ ನಿಲ್ಲಿಸ್ಲಿಕ್ಕೆ. ಇವೊಂದು ನಾನು ಕೂಡ ಪ್ರಯತ್ನ ಪಟ್ಟಿದ್ದೀನಿ, ನಾನು ಕೂಡ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ಜೊತೆ ಇದ್ದಂಥವ್ರು, ನನ್ನ ಮನೆಯಲ್ಲಿ ಇದ್ದಂಥವ್ರು, ನನ್ನ ಗೆಳೆಯರಿಗೆ ಅವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ರು. ಯಾರಿಗೂ ಸಾಧ್ಯ ಆಗದಂಥದ್ದನ್ನ ನೀವು ಇಲ್ಲಿ ಬಂದು ನಿಮಗಿಂತ ಒಂದು ದೊಡ್ಡ ಶಕ್ತಿ ಐತಿ, ಆ ಶಕ್ತಿ ಮಾತ್ರ ಇದರಿಂದ ಹೊರಗೆ ತರ್ತದ ಅಂತ ಹೇಳಿದ್ರೆ ನಂಬುದು ಹೆಂಗೆ ಸ್ವಾಮಿ? ನಮ್ಮ ಮನಸ್ಸು ಎಷ್ಟು ಹಾಳಾಗೈತೆ ಅಂತಂದ್ರೆ ಯಾವುದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವೊಂದು ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡು ಇವತ್ತು ನೋಡ್ರಿ ನೀವು ನಾಳಿಂದ ಬಿಟ್ಟ ಬಿಡ್ತೀನಿ, ನಾಳಿಂದ ಕುಡಿದ್ರೆ ಕೇಳ್ರಿ ನೀವು ಅನ್ನೋದು, ಮತ್ತೆ ಮುಂಜಾನೆ ಒಳಗಂತ ಕುಡಿದು ಇವತ್ತು ಲಾಸ್ಟ್ ಅನ್ನೋದು ಮತ್ತೆ ನನಗೆ ಅದರ ಮೇಲೆ ನಿಯಂತ್ರಣ ಇಲ್ಲ ಅನ್ನುವಂಥದ್ದನ್ನು ಒಪ್ಪಿಕೊಳ್ಳೋಕೆ ನನಗೆ ಹರ್ಟ್ ಆಗ್ತಿತ್ತು ಸ್ನೇಹಿತರೆ. ಯಾಕೆ ಹರ್ಟ್ ಆಗ್ತಿತ್ತು ಅಂದ್ರೆ ಕುಡಿತ ಕಲ್ತವನು ನಾನು,
ಕುಡಿತ ಪ್ರಾರಂಭ ಮಾಡಿದವನು ನಾನು, ನನ್ನ ಶರೀರ ಒಳಗೆ ಹಾಕೊಂಡವನು ನಾನು, ಹೊರತಾಗಿ ಬೇರೆ ಯಾರು ಬಂದು ನನ್ನ ಬಾಯಲ್ಲಿ ಹಾಕಿಲ್ಲ. ನಾನು ಸ್ಟಾರ್ಟ್ ಮಾಡಿದ್ದು, ನಾನು ಕಲ್ತಿದ್ದು, ನಾನು ಮಾಡಿದ್ದು, ನನ್ನಿಂದ ನಿಲ್ಸಕ್ಕಾಗುದಿಲ್ಲ ಅನ್ನುವಂತ ಅಹಮ್ಮು ನನ್ನಲ್ಲಿ, ಒಪ್ಪಿಗೆತನ ಇಲ್ಲದ ಇರುವಂತ ಮನಸ್ಥಿತಿ ನಂದು. ಅದನ್ನ ಅವ್ರು ಇಲ್ಲಿ ಹೇಳ್ತಾರ ಸ್ನೇಹಿತರೆ. ಮೊದಲನೇನೆ ಗೊತ್ತಾಗ್ಬಿಡ್ತದೆ. ಓದಿ ಸರ್. ಬೇರೆ ಯಾವುದೇ ತೆರನಾದ ಸೋಲು ಈ ರೀತಿಯದಲ್ಲ. ಮದ್ಯ ಇವಾಗೆ ಅತಿವ ಹಿಡಿತವುಳ್ಳ ವಸೂಲಿಗಾರನಾಗಿದೆ. ನಮ್ಮಿಂದ ನಮ್ಮ ಸಾಮರ್ಥ್ಯವನ್ನು ಕಸಿದುಕೊಂಡು ಅದರ ಬೇಡಿಕೆಗಳನ್ನು ನಿರಾಕರಿಸುವ ಶಕ್ತಿಯನ್ನು ನಮ್ಮಿಂದ ಕಸಿದುಕೊಳ್ಳುತ್ತದೆ. ಒಮ್ಮೆ ಈ ಸತ್ಯವನ್ನು ಒಪ್ಪಿಕೊಂಡಲ್ಲಿ ಮಾನವೀಯತೆಯ ನಮ್ಮ ಬಡತನ ಸಂಪೂರ್ಣವಾಗಿ ಬಿಡುತ್ತದೆ. ಇದೊಂಥರ ಡಿಫ್ರೆಂಟ್ ಸೋಲ ಇದು. ಇದನ್ನ ಯಾವನಾರ ಮುಂದೆ ಹೋಗಿ ನಿಂತು ಅಮಲಿನ ಎದುರು ನೀನು ಬಲಹೀನ ಅದೆಯಾ, ಇದ್ರ ಮುಂದೆ ನೀನು ಸೋಲು ಒಪ್ಪುಗೋ ಅಂತಂದಾಗ ನಗು ಬರ್ತದೆ. ಯಾರು ಅದೇ ಅಮೂಲ್ಯನ ನಾಯಕ್ ಬಲಹೀನ. ಇದೊಂಥರ ವಿಚಿತ್ರ ಸೋಲು. ಯಾರೋ ಒಬ್ಬಷ್ಟು ದೊಡ್ಡ ಬಲಿಷ್ಠ ವ್ಯಕ್ತಿ ಅದನ್ನ, ದೊಡ್ಡ ಸಾಹುಕಾರ ಅದನ್ನ, ನನಗಿಂತ ಹೈಯರ್ ಪೊಸಿಷನ್ದಾಗ ಅದನ್ನ, ಅವನ ಎದುರಿಗೆ ನನ್ನ ಒಂದಿಷ್ಟು ಏನೋ ಸಮಸ್ಯೆಗಳಾದಾಗ ನಾನು ಸೋಲ್ಬೋದೇನೋ ಅಂತ ಏನ್ರ ಒಪ್ಪಗೋಬಹುದು ಮನಸ್ಸು ಮಾಡಿ. ಅದು ಒಂದ್ ಸ್ವಲ್ಪ ಬಹಳ ದೀರ್ಘವಾಗಿ ಯೋಚನೆ ಆದ ನಂತರ ಅಥವಾ ದೀರ್ಘಕಾಲದ ನಂತರ ಹೋರಾಟ ಮಾಡಿದ ನಂತರ ಅದನ್ನ ಏನಾದ್ರೂ ಡಿಫೀಟ್ ಅನ್ನ ಒಪ್ಕೋಬಹುದು, ಆ ಸೋಲನ್ನ ಒಪ್ಕೋಬಹುದು. ಆದ್ರೆ ಇದು ವಿಚಿತ್ರ ಸೋಲಿದು. ಈ ಸೋಲನ್ನ ಯಾರು ಹೇಳಿದ್ ನಗಿ ಬರ್ತಿತ್ತು ನನಗೆ. ಈ ಮೊದಲಿಗೆ ನಾವು ಏನ್ ಈ ರಿಯಾದ್ನಾಗ ಇದ್ದಾಗ ಇದ್ರ ಬಲಹೀನ ನೀನು ಅನ್ನುವಂಥದ್ದನ್ನ ಕೇಳಿದಾಗ ನಮಗ್ ನಗಿ ಬಂದಿತ್ತು. ಇದು ಆಕ್ಚುಲಿ ಇದೇನ್ ಹೇಳಕತ್ತಾರಲ್ಲ ಇವ್ರು ಅಂತೇಳಿ. ಆದ್ರೆ ಅದೇ ಹೇಳ್ತಾರೆ, ಬೇರೆ ಯಾವುದೇ ತರನಾದ ಸೋಲು ಈ ರೀತಿಯದಲ್ಲ. ಬೇರೆ ರೀತಿಯ ಸೋಲುಗಳನ್ನ ಸಾಕಷ್ಟು ನೋಡಿ ನಾವು, ಅವು ಒಪ್ಕೊಂಡಿವು ಕೂಡ ಕೆಲವೊಂದಿಷ್ಟು ಸೋಲುಗಳನ್ನ. ಆದ್ರೆ ಇದನ್ನ ನಾವು ಒಪ್ಕೊಳಕತ್ತಲ್ಲ, ಇದು ಆ ತರ ಸೋಲನ ಅಲ್ಲ. ಇವತ್ತು ಸರಾಯಿ ಅಥವಾ ಆಲ್ಕೋಹಾಲ್ ಏನಾಗಿದೆ ಅಂತಂದ್ರೆ ಅತೀವ ಹಿಡಿತವುಳ್ಳ ವಶೀಲಿಗಾರನಾಗೈತೆ. ಅದು ಕ್ರೆಡಿಟರ್ ಅಂತಾರ ಅವ್ರು, ರ್ಯಾಪಿಸಿಯಸ್ ಕ್ರೆಡಿಟರ್. ವಶೀಲಿಗಾರ ಅಂದ್ರೆ ಏನು, ಬೇಕೇ ಬೇಕು. ಅವ ಬಂದು ಮುಂದೆ ಕುಂತ ಅಂದ್ರೆ ಕೊಡಲೇಬೇಕು. ಅದನ್ನ ನಾವು ಕೊಡ್ಲಿಲ್ಲ ನಡೆಯಂಗಿಲ್ಲ. ಅವ ಬಿಡಲ್, ಅವ ತಗೊಳ್ಳಾರ್ದು ಹೋಗುದೇ ಇಲ್ಲ. ವಶೀಲಿಗಾರ ಅಂದ್ರೆ ಯಾರು? ನಮಗೇನು ಕೊಟ್ಟಿರ್ತಾರಲ್ಲ ಅದನ್ನ ಇಸ್ಕೊಂಡು ಹೋಗುತ್ತಾನೆ, ಬಿಡುದೇ ಇಲ್ಲ ಅವ್ರು. ಅತೀವ ಅದು ಹೇಳ್ತಾರ ರ್ಯಾಪಿಡಿಯಸ್ ಕ್ರೆಡಿಟರ್ ಅಂತ, ಬಿಡುದಿಲ್ಲ ಅವ್ರು. ಇದು ನಮ್ಮನ್ನ ನಮ್ಮನ್ನು ಸಾಕಷ್ಟು ನೊಂದಿಸಿದೆ, ನಮ್ಮನ್ನು ಸಾಕಷ್ಟು ನೋವಿಗೆ ಕೆಡವಿದೆ. ನಮ್ಮ ಸ್ವಂತದ್ದು ಅಥವಾ ನಮ್ಮ ಸ್ವಸಾಮರ್ಥ್ಯ, ನನ್ನಲ್ಲಿ ಏನು ಶಕ್ತಿಗಳಿತ್ತು, ನಮ್ಮ ತನ ಅನ್ನುವಂಥದ್ದು, ನಮ್ಮ ವೈಯಕ್ತಿಕವಾಗಿರುವಂತ ಸ್ಥಾನಮಾನಗಳನ್ನ ನಮ್ಮಿಂದ ನಮ್ಮ ಸ್ವ ಅಂತ ಬರ್ಬಿಡ್ತಾರಲ್ಲಿ. ನಮ್ಮ ಸ್ವ ಅಂದ್ರೆ ನನ್ನದು ಏನಿತ್ತು ಈ ಜಗತ್ತಿನಲ್ಲಿ ಅಸ್ತಿತ್ವ ಅನ್ನುವಂಥದ್ದೇನಿತ್ತು ಅದೆಲ್ಲವನ್ನ ಕಸಿದುಕೊಂಡು ಬಿಡ್ತದೆ. ಇಲ್ಲಿ ನಾನಾಗಿ ಉಳಿಲೇ ಇಲ್ಲ. ನನ್ನಲ್ಲಿ ಇರುವಂತ ಸಾಮರ್ಥ್ಯ ಏನು ಅಂತಾನೂ ಉಳಿಲಿಲ್ಲ. ಎಲ್ಲವನ್ನ ಕಸಿದುಕೊಂಡು ಅದಕ್ಕೆ ಒಂದೇ ಒಂದು ಏನ್ ಬರೀತಾರ, ಶಬ್ದ ಬರೀತಾರ ಅವ್ರು, ನಮ್ಮಿಂದ ನಮ್ಮ ಸ್ವ. bleeds us of all self-sufficiency and all will to resist its demand. ನನ್ನಲ್ಲಿ ಏನು ಇಚ್ಛೆಗಳಿದ್ದು ಅದನ್ನ ನಿಂದ್ರಿಸಬೇಕು, ಅದನ್ನ ಬೇಡ ಇವತ್ತು ಕುಡಿಬಾರ್ದು ಅಂತ ಹೇಳಿ ಅನಿಸ್ತಿತ್ತಲ್ಲ, ಆ ಎಲ್ಲ ರೆಸಿಸ್ಟೆನ್ಸ್ಗಳನ್ನ ತೆಗೆದುಕೊಂಡು ಬಿಟ್ಟಿತ್ತು. ಆ ಎಲ್ಲ ಶಕ್ತಿಗಳನ್ನ ಕಸಿದುಕೊಂಡು ಬಿಟ್ಟಿತ್ತು, ಸಾಮರ್ಥ್ಯಗಳನ್ನ ಕಸಿದುಕೊಂಡು ಬಿಟ್ಟಿತ್ತು. ಅದನ್ನ ಬೇಡ ಅನ್ಲಿಕ್ಕೆ ಆಗತ್ತಿದ್ದಿಲ್ಲ. ಮುಂಜಾನೆ 7 ಆದ ತಕ್ಷಣ ಗಾಡಿ ಚಾಲು ಆಗೇ ಬಿಡ್ತಿತ್ತು ಸ್ನೇಹಿತರೆ. ಎಲ್ಲರ ಇರು, ಏನಾರ ಇರು, ಹೇಗಾರ ಇರು, ನನಗೆ ಗುರ್ತಿಲ್ಲ, ನನಗೆ ಮಾತ್ರ ಎಣ್ಣೆ ಬೇಕಲ್ಲ, ಅಷ್ಟಿಷ್ಟ. ಆ ರೀತಿ ಅದು ನನ್ನಲ್ಲಿ ಹೇಳ್ತಿತ್ತು. ಮೊದಲು 2-3 ಸಿಪ್ಪು ಬಿದ್ದ ನಂತರ ನಿರಾಳಾಗ್ತಿತ್ತು ಸ್ನೇಹಿತರೆ ಮನಸ್ಸು. 2-3 ಸಿಪ್ಪು ಒಳಗೆ ಹೋಗ್ಬೇಕು. ಮೊದಲು ಅರ್ಧ ಗ್ಲಾಸ್ ಒಳಗೆ ಹೋದಾಗ ನಿರಾಳತೆ ಬರ್ತಿತ್ತು. ಅಲ್ಲಿ ಮಟ್ಟ ಚಡಪಡಿಕೆ. ನಮ್ಮನ್ನ ನಾವೇ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ. ನಾವೇ ಕಲ್ತಿದ್ದು, ನಾವೇ ಕುಡಿದಿದ್ದು. ಅದರ ಬೇಡಿಕೆಗಳನ್ನ ನಿರಾಕರಿಸುವ ಶಕ್ತಿ ಇವತ್ತು ನಮ್ಮಿಂದ ಅದು ಕಸ್ಕೊಂಡು ಹೋಗ್ಬಿಟ್ಟಿದೆ. ಅದು ಏನ್ ಹೇಳ್ತೈತೆ ಅದನ್ನ ಮಾಡ್ಲೇಬೇಕು. ಅತ್ತಿ ತಪ್ಪಿ 5:30-6 ಗಂಟೆ ಕೆತ್ತರ ಆದ್ರೆ 7 ಗಂಟೆ ತನಕ ಚಡಪಡಿಕೆ ಆಗ್ತಿತ್ತು. 7ಕ್ಕೆ ಬಾರ್ ತೆಗಿತಿತ್ತು ನಮ್ ಕಡೆ. ಅಲ್ಲಿ ಮಟ್ಟ ಚಡಪಡಿಕೆ ಚಾಲು ಆಗ್ತಿತ್ತು. ಅಂದ್ರೆ ಅಲ್ಲಿ 1 ತಾಸು ಕೂಡ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಸ್ನೇಹಿತರೆ. ಒಮ್ಮೆ 7:15 ಆದ್ರೆ ಆ ಬಾರ್ ಮಾಲಕನ ಮನೆಗೆ ಹೋಗಿ ತೆಗಿಸಿವಾಗ್ಲ. ಅದೆಲ್ಲ ಎಲ್ಲ ನಿರಾಕರಿಸುವ ಶಕ್ತಿಯನ್ನ, ರಿಜಿಸ್ಟ್ ಮಾಡುವಂತ ಶಕ್ತಿಯನ್ನ ನಮ್ಮಿಂದ ಅದು ಕಸಗೊಂಡು ಬಿಟ್ಟಿತ್ತು ಸ್ನೇಹಿತರೆ. ಈ ನಿಜವನ್ನ, ಈ ಸತ್ಯತೆಯನ್ನ ನಾವು ಒಪ್ಪಿಕೊಂಡಲ್ಲಿ ಮಾನವೀಯತೆಯ ನಮ್ಮ ಬಡತನ ಸಂಪೂರ್ಣವಾಗಿಬಿಡ್ತದೆ. ನಮ್ಮಲ್ಲಿ ಇರುವಂತ ಏನು ಬಡತನ ಇದೆ, ಇವತ್ತೇನು ನಾವು ಬ್ಯಾಂಕ್ರಪ್ಸಿ ಅಂತ ಹೇಳ್ತೀವಿ,
ಒನ್ಸ್ ದಿಸ್ ಸ್ಟ್ರಾಕ್ ಫ್ಯಾಕ್ಟ್ ಇಸ್ ಅಕ್ಸೆಪ್ಟೆಡ್, ಒಪ್ಕೊಂಡ್ಬಿಟ್ರ ಅವರ್ ಬ್ಯಾಂಕ್ರಪ್ಸಿ ಆಸ್ ಗೋಯಿಂಗ್ ಹ್ಯೂಮನ್ ಕನ್ಸರ್ನ್ಸ್ ಇಸ್ ಕಂಪ್ಲೀಟ್. ನಮ್ಮಲ್ಲಿ ಏನ್ ಇವತ್ತು ಮಾನವೀಯತೆಯ ಬಡತನ ಆಗಿತ್ತು, ಈ ಆಲ್ಕೋಹಾಲಿನಿಂದ ನಮ್ಮಲ್ಲಿರುವಂತ ಎಲ್ಲ ಹೋಗಿತ್ತು. ಮಾನವೀಯತೆ ಮೊದಲೇ ಸತ್ತು ಹೋಗಿತ್ತು. ಹ್ಯುಮ್ಯಾನಿಟಿ ಅನ್ನುವಂಥದ್ದು ಎಲ್ಲ ಹೋಗ್ಬಿಟ್ಟಿತ್ತು. ಆ ಹ್ಯುಮ್ಯಾನಿಟಿ ಅನ್ನುವಂಥದ್ದು ಶಬ್ದಕ್ಕೆ ಅರ್ಥನೇ ಗೊತ್ತಿರ್ಲಿಲ್ಲ. ಯಾರಿಗೆ ಏನ್ ಬೇಕಾದಾಗ್ಲಿ ನನಗೆ ಗೊತ್ತಿಲ್ಲ, ನನಗೆ ಮಾತ್ರ ನನ್ನ ಎಣ್ಣೆ ಬೇಕು. ಯಾರು ಬೇಕಾದಾಗ್ಲಿ, ಸತ್ರು ಅಷ್ಟ, ಕೆಟ್ಟರು ಅಷ್ಟ, ಚಲೋ ಇದ್ರು ಅಷ್ಟ, ಮದುವೆ ಇದ್ರು ಅಷ್ಟ, ಮಂಜು ಇದ್ರು ಅಷ್ಟ, ಒಳ್ಳೆ ಫಂಕ್ಷನ್ಗಳು ಇದ್ರು ಅಷ್ಟ, ಕಡಿಗೆ ಬೇಜಾರಾದ್ರೂ ಕೂಡ ಎಣ್ಣೆ ಬೇಕಾಗ್ತಿತ್ತು ಸ್ನೇಹಿತರೆ. ಒಳ್ಳೆ ಸಂದರ್ಭಗಳು ಎಷ್ಟು ಬಂದಾಗ ಕುಡಿತಿದ್ದೆ, ಇವೊಂದು ದುಃಖ ಭರಿತ ಸಂದರ್ಭಗಳಲ್ಲೂ ಕೂಡ ಎಣ್ಣೆ ಬೇಕಾಗ್ತಿತ್ತು. ಅವಾಗ ಸಂತೋಷಕ್ಕೆ ಬೇಕಾಗ್ತಿತ್ತು, ಈಗ ಫೀಲಿಂಗಿಗೆ ಬೇಕಾಗ್ತಿತ್ತು. ಎಲ್ಲದಕ್ಕೂ ನೆವನ ಕೊಡ್ತಿತ್ತು, ಎಲ್ಲದಕ್ಕೂ ಕಾರಣ ಕೊಡ್ತಿತ್ತು ಸ್ನೇಹಿತರೆ. ಸೊ ಇಂಥ ಎಲ್ಲ ಮಾನವೀಯತೆ ಒಂದೇ ಒಂದು ಸಲ ನಾವು ಒಪ್ಕೊಂಡ್ಬಿಟ್ರೆ, ಎಲ್ಲ ಒಂದೇ ಒಂದು ಸಲ ನನ್ನಲ್ಲಿ ಇದರ ಬಗ್ಗೆ ಒಂದು ಬಲಹೀನತೆ ಇದೆ ಅನ್ನುವಂಥದ್ದನ್ನು ಒಪ್ಕೊಂಡು ಬಿಟ್ರೆ, ನಮ್ಮಲ್ಲಿರುವಂತಹ ಎಲ್ಲ ಮಾನವೀಯತೆಯ ಬಡತನ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಅಂತ ಬರೀತಾರೆ ಸ್ನೇಹಿತರೆ. ಇಂಥ ಅದ್ಭುತವಾದ ಶಬ್ದ ಒಂದೇ ಒಂದು ಪ್ಯಾರಾದಲ್ಲಿ ನಮ್ಮ ಬದುಕಿನ ಎಲ್ಲವನ್ನ ತೋರಿಸಿಬಿಡ್ತದೆ. ಬೇರೆ ಹೊರಗಿನ ಬೇರೆ ಯಾವುದೇ ಸೋಲು, ಬೇರೆ ಆಯಾಮದಲ್ಲಿರುವಂತಹ ಸೋಲು ಈ ರೀತಿಯದ್ದಲ್ಲ, ಈ ಮಧ್ಯದ ಇರುವಂತ ಸೋಲು ಅಲ್ಲ ಅದು. ಇವತ್ತು ಈ ಮಧ್ಯೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಮ್ಮನ್ನ ಬಹಳ ವಸೂಲಿ ಮಾಡುವಂತದ್ದು ಲೆವೆಲ್ಗೆ ಬಂದ್ಬಿಡ್ತದೆ. ನಮ್ಮ ಎಲ್ಲವನ್ನ, ನನ್ನಲ್ಲಿದ್ದಂತ ಎಲ್ಲವನ್ನ ಕಸಗೊಂಡು ಬಿಟ್ಟದ. ಎಲ್ಲವನ್ನ ಕಸಗೊಂಡು ಅದು ಏನ್ ಹೇಳ್ತದೆ ಅದನ್ನ ಕೇಳುವಂತ ಪರಿಸ್ಥಿತಿಗೆ ನಾನು ಬಂದು ಬಿಟ್ಟಿದ್ದೆ. ಆಲ್ಕೋಹಾಲ್ ಏನ್ ಹೇಳ್ತದೆ ಅದನ್ನ ಕೇಳುವಂತ ಪರಿಸ್ಥಿತಿಗೆ ನಾನು ಬಂದು ಬಿಟ್ಟಿದ್ದೆ. ಅದನ್ನ ನಿರಾಕರಿಸುವ ಶಕ್ತಿ ನನ್ನಿಂದ ಇರ್ಲಿಲ್ಲ ಸ್ನೇಹಿತರೆ. ಈ ಸತ್ಯವನ್ನ, ಈ ಕಟು ಸತ್ಯವನ್ನ ಸ್ಟಾರ್ಕ್ ಫ್ಯಾಕ್ಟ್ ಅಂತ ಹೇಳ್ತಾರ, ಸ್ಟಾರ್ಕ್ ಫ್ಯಾಕ್ಟ್ ಅಂತ. ಈ ಸತ್ಯವನ್ನ, ಈ ಕಟು ಸತ್ಯವನ್ನ ನಾವು ಒಮ್ಮೆ ಸಲ ಒಪ್ಕೊಂಡಾಗ ನನ್ನಲ್ಲಿರುವಂತ ಮಾನವೀಯತೆಯ ಬಡತನ ಸಂಪೂರ್ಣವಾಗಿ ಹೋಗಿ ಬಿಡ್ತದ ಅನ್ನುವಂಥ ಮಾತನ್ನ ಇಲ್ಲಿ ಬರೀತಾರೆ ಸ್ನೇಹಿತರೆ. ಮುಂದೆ ಓದಿ ಸರ್ ಪ್ಲೀಸ್. ಆದರೆ ಎಯನ್ನು ಸೇರುತ್ತಲೇ ನಾವು ಈ ಸಂಪೂರ್ಣ ಸೋಲಿನ ಇನ್ನೊಂದು ಮುಖವನ್ನು ನೋಡುತ್ತೇವೆ. ನಮ್ಮ ಸಂಪೂರ್ಣ ಸೋಲನ್ನು ಒಪ್ಪಿಕೊಳ್ಳುವುದರ ಮುಖಾಂತರ ಮಾತ್ರ ನಾವು ಈ ಬಿಡುಗಡೆ ಮತ್ತು ಸಾಮರ್ಥ್ಯವನ್ನು ಪುನಃ ಪಡೆಯುವ ಸಾಧ್ಯತೆಯನ್ನು ಕಾಣುತ್ತೇವೆ. ನಮ್ಮ ವೈಯಕ್ತಿಕ ಅಸಹಾಯಕತೆಯನ್ನು ಒಪ್ಪಿಕೊಳ್ಳುವುದೇ ನಾವು ಒಂದು ಸಂತೋಷಭರಿತ, ಉದ್ದೇಶಪೂರಿತ ಜೀವನವನ್ನು ಕಟ್ಟಿಕೊಂಡು ಬರಲು ಬಲವಾದ ತಳಹದಿಯಾಗಬಲ್ಲದು ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. 100% ನಮ್ಮಲ್ಲಿ ಹೇಳ್ತಿರ್ತ ಒಂದು ಸೋಲು 11 ಗೆಲ್ತಿ ಅಂತ ಹೇಳ್ತಾರೆ. ಈ ಕಾರ್ಯಕ್ರಮ ಸೇರುತ್ತಲೇ ನಮ್ಗ ಇನ್ನೊಂದು ಸೋಲಿನ ಮುಖವನ್ನ ನೋಡ್ತೀವಿ ಅನಿಸ್ತಿತ್ತು. ನಮಗೂ ಬಂದ ತಕ್ಷಣ ಯಾರು ನಮ್ಮನ್ನು ಅಲ್ಲಿ ಹೋಗಿ ಹಾಕಿದ್ರು, ಈ ಕಾರ್ಯಕ್ರಮಕ್ಕೆ ಬಂದು ಕುಂದಿರ್ಸಿದ್ರು, ಅವರೆಲ್ಲ ನೋಡಿದಾಗ ಇನ್ನೊಂದ್ಸಲ ಅನಿಸ್ತಿತ್ತು, ಒಳಗಡೆ ಫೀಲ್ ಇರ್ತಿತ್ತು. ಆದ್ರೆ ಈ ಒಂದು ಸೋಲು ಕಂಪ್ಲೀಟ್ ಆಗಿ ಒಂದು ಸೋಲನ್ನು ಒಪ್ಪಿಕೊಳ್ಳೋದ್ರ ಮುಖಾಂತರ ನಾವು ಬಿಡುಗಡೆ ಹಾದಿಯನ್ನ ಓಪನ್ ಮಾಡಿದಂಗ. ಈ ಏನು ಅತೀವ ವಶೀಲಿಗಾರ ಅದಾನಲ್ಲ, ಈ ಮಧ್ಯದಿಂದ ಇದ್ರಗಿಂದ ನಾವು ಬಿಡುಗಡೆ ಹೊಂದುವಂತ ಮಾರ್ಗವನ್ನ ಅಥವಾ ದಾರಿಯನ್ನ ಓಪನ್ ಮಾಡಬಹುದು ಸ್ನೇಹಿತರೆ. ಓಪನ್ ಮಾಡ್ಲಿಕ್ಕೆ ಬಿಡುಗಡೆನೂ ಸಿಗ್ತದೆ, ನಮ್ಗೆ ಸಾಮರ್ಥ್ಯ ಕೂಡ ಹೊಳ್ಳಿ ಬರ್ತದ ಅನ್ನುವಂಥ ಸಾಧ್ಯತೆಯನ್ನ ನಾವು ಕಾಣ್ತೀವಿ ಸ್ನೇಹಿತರೆ. ಇಲ್ಲಿ ಅವರು ಕ್ಲಿಯರ್ ಆಗಿ ಬರೀತಾರೆ, ನಮ್ಮ ವೈಯಕ್ತಿಕ ಅಸಹಾಯಕತೆಯನ್ನು ಒಪ್ಪಿಕೊಳ್ಳುವುದೇ 100% ಆಗಿ ಇದನ್ನು ಒಪ್ಪಿಕೊಳ್ಳುವುದೇ ನಾವು ಒಂದು ಸಂತೋಷಭರಿತ, ಉದ್ದೇಶಪೂರಿತ ಜೀವನವನ್ನು ಕಟ್ಟಿಕೊಂಡು ಬರಲು ಬಲವಾದ ತಳಹದಿ ಆಗಬಲ್ಲದು. ಇಟ್ ಬಿಕಮ್ ಫೈನಲಿ ಅಂತ ಹೇಳ್ತಾರೆ ಅವರು, ಅವರ್ admissions of personal powerlessness finally turn out to be firm bedrock. ಈ ಒಂದು ಪರ್ಸನಲ್ ಪವರ್ಲೆಸ್ನೆಸ್, ವೈಯಕ್ತಿಕ ಏನು ಬಲಹೀನತೆಯನ್ನು ನಾನು ಒಪ್ಪಿಕೊಳ್ತೀನಿ, ಇದು ಹೇಗೆ ಟರ್ನ್ ಆಗ್ತದಂದ್ರೆ ಈ ಬಲಹೀನತೆನ ನನ್ನ ಮೂಲ ತಳಹದಿ ಆಗ್ತದೆ, ಗಟ್ಟಿಯಾದಂತ ಬೆಡ್ರಾಕ್ ಆಗ್ತದಂತ. ಇದರ ಮೇಲೆ, ಇಂಥ ಗಟ್ಟಿಯಾದ ತಳಹದಿ ಮೇಲೆ ನಾವು ನಮ್ಮ ಜೀವನವನ್ನ ಮತ್ತೊಮ್ಮೆ ಕಟ್ಟಬಹುದು, ಸಂತೋಷಭರಿತ. ಆಮೇಲೆ ಈ ಜೀವನಕ್ಕೆ ಒಂದು ಅರ್ಥ ಅಂದ್ರೆ ಉದ್ದೇಶ ಒಂದು ಬೇಕಲ್ಲ, ಈ ಬಂದೀವ್ ಅಂದ್ರೆ ಇದಕ್ಕೊಂದು ಏನಾರ ಬೇಕಲ್ಲ, ಈ ಲೈಫಿಗೆ ಒಂದು ಬೇಕಲ್ಲ ಉದ್ದೇಶ. ಯಾಕೆ ಕುಡಿತಿದ್ವಿ ಗೊತ್ತಿಲ್ಲ, ಯಾಕೆ ಈ ಭೂಮಿಗೆ ಬಂದಿವಿ ಅಂತ ಗೊತ್ತಿಲ್ಲ, ಯಾಕೆ ಕುಡಿತೀವಿ ಅಂತ ಗೊತ್ತಿರ್ಲಿಲ್ಲ, ಏನು ಒಟ್ಟು ಅಲ್ಲಿ ಯಾವ ಉದ್ದೇಶನೂ ಇರಲಿಲ್ಲ ಸ್ನೇಹಿತರೆ. ಸೊ ಅದು ಇವತ್ತ ಪರ್ಪಸ್, ನಮ್ಮ ಜೀವನದ ಒಂದು ಪರ್ಪಸ್, ನಮ್ಮ ಜೀವನದ ಒಂದು ಮೂಲ ಉದ್ದೇಶವನ್ನ ಕಲಿಸಿಕೊಡ್ತದೆ.
ಸೊ ಇಂಥ ಗಟ್ಟಿಯಾದಂತಹ ಒಂದು ತಳಹದಿ ಮೇಲೆ ನಾವು ನಮ್ಗ ಒಂದು ಸಂತೋಷಭರಿತ ಜೀವನ, ಶಾಂತಿಯುತ ಬದುಕು, ಉದ್ದೇಶಪೂರಿತ ಜೀವನವನ್ನು ಕಟ್ಟಿಕೊಂಡು ಬರಲು ಇದು ಬಲವಾದ ತಳಹದಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ನಮಗಿಂತ ಮೊದಲಿದ್ದವ್ರು ತಿಳ್ಕೊಂಡಿದ್ರು, ನಮಗೂ ಕೂಡ ಹೇಳಿದ್ರು, ನಾವು ಕೂಡ ಒಪ್ಪಿಕೊಂಡಿವಿ ಸ್ನೇಹಿತರೆ 100%. ಈಗ ಅದೆಲ್ಲವೂ ಸತ್ಯ ಅನಿಸ್ತಾ ಇದೆ ಸ್ನೇಹಿತರೆ, ಅದೆಲ್ಲವೂ ಸತ್ಯ ಅನಿಸ್ತದೆ. ಸೊ ಮುಂದೆ ಓದಿ ಸರ್ ಪ್ಲೀಸ್. ಯಾವನೇ ಒಬ್ಬನು ತನ್ನ ಸಂಪೂರ್ಣ ಅಸಹಾಯಕತೆಯನ್ನು, ಅದರ ಹಲವಾರು ದುಷ್ಪರಿಣಾಮಗಳನ್ನು ಒಪ್ಪಿಕೊಂಡ ಹೊರತು ಎಎಗೆ ಸೇರಿದ ಅವನಿಗೆ ಯಾವುದೇ ಒಳ್ಳೆತನವೂ ಕಂಡುಬರುವುದಿಲ್ಲ. ಒಬ್ಬನು ತನ್ನನ್ನೇ ವಿನಯಶಾಲಿಯಾಗಿಸುವ ತನಕ ಆತನಲ್ಲಿ ಏನಾದರೂ ಸ್ಥೀಮಿತತೆ ಉಳಿದಿದ್ದರೆ ಅದು ಅಪಾಯದಲ್ಲಿರುತ್ತದೆ. ನಿಜವಾದ ಆನಂದದ ಬಗ್ಗೆ ಆತನು ಮರೆತೇ ಹೋಗಿರುತ್ತಾನೆ. ಯಾವುದೇ ಸಂಶಯಕ್ಕೆಡೆಕೊಡದೆ ಇವಾಗಲೇ ರುಜುವಾದಂತೆ ಇದು ಎಎಯ ಜೀವನದ ಒಂದು ಸತ್ಯ. ನಾವು ಪ್ರಥಮವಾಗಿ ಸಂಪೂರ್ಣ ಸೋಲನ್ನು ಒಪ್ಪಿಕೊಳ್ಳುವ ತನಕ ನಮಗೆ ಯಾವತ್ತೂ ತಡೆದುಕೊಳ್ಳುವ ಸಾಮರ್ಥ್ಯವು ಸಿಗುವುದಿಲ್ಲವೆಂಬುವ ಸತ್ಯವನ್ನು, ಧೋರಣೆಯನ್ನು ಅಪಾರ ಅನುಭವದಿಂದ ಪಡೆದುಕೊಂಡ ನಂತರ ನಮ್ಮ ಈ ಬಾಂಧವ್ಯವು ಬೆಳೆದಿದೆ. ಯಾವನೇ ಒಬ್ಬನು, ಇಲ್ಲಿ ಯಾರೇ ಬರ್ಲಿ, ತನ್ನ ಸಂಪೂರ್ಣ ಅಸಹಾಯಕತೆಯನ್ನ ಅಥವಾ ಏನು ನಾವು ಏನ್ ಹೇಳ್ತೀವಿ ಅಂತಂದ್ರೆ ವೀಕ್ನೆಸ್ ಅಂಡ್ ಆಲ್ ಇಟ್ಸ್ ಕಾನ್ಸಿಕ್ವೆನ್ಸ್. ಇವತ್ತು ಈ ಮದ್ಯದ ಎದುರಿಗೆ ನನ್ನ ಏನು ವೀಕ್ನೆಸ್ ಇದೆ ಅಥವಾ ಬಲಹೀನತೆ ಇದೆ ಅಥವಾ ಪವರ್ಲೆಸ್ನೆಸ್ ಇದೆ, ಅದರ ಜೊತೆಗೆ ಅದರಿಂದ ಆದಂತ ಈ ಕಾನ್ಸಿಕ್ವೆನ್ಸಸ್ ಅಂದ್ರೆ ದುಷ್ಪರಿಣಾಮಗಳನ್ನು ಒಪ್ಪಿಕೊಳ್ಳದ ಹೊರತು ನಮಗೇನಾಗಿದೆ ಎಲ್ಲರಿಗೂ ಗುರ್ತು. ಇವತ್ತು ನಮಗೆ ಈ ಕುಡಿತದಿಂದ ಏನಾಗಿದೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗುರ್ತು, ಅದರ ದುಷ್ಪರಿಣಾಮಗಳು ಏನದಾವಂತ ಗುರ್ತು. ಸೊ ಇವುಗಳನ್ನು ಎಲ್ಲವನ್ನು ಒಪ್ಪಿಕೊಳ್ಳದ ಹೊರತು ಹೇಗೆ ಸೇರಿದ ಯಾವನಿಗೂ ಕೂಡ ಇದು ಒಳ್ಳೇದಾಗೋದಿಲ್ಲ. ಇಲ್ಲಿ ಬಂದ್ರೂ ಕೂಡ ಇದರಿಂದ ನನಗೇನು ಆಗೇ ಇಲ್ರಿ, ನಾವು ಆರಾಮಾಗೇ ಇದ್ವಿ ಸುಮ್ಮನೆ ಅಂತಂದ್ರೆ ಏನೂ ಆಗಲ್ಲ. ಇದರಿಂದ ಆದಂತ ನೋವುಗಳು ಗುರ್ತಿರ್ಬೇಕು, ಇದರಿಂದ ಆದಂತ ಸಂಕಟಗಳು ನಮ್ಗೆ ಗುರ್ತಿರ್ಬೇಕು, ಅವೆಲ್ಲವೂ ನಮ್ಗೆ ನಿಜ ಅಂತ ಅನ್ಸಿರಬೇಕು. ಅಂದಾಗ ಮಾತ್ರ ನಾವು ಒಪ್ಕೊಳಕ್ ಸಾಧ್ಯ ಆಗ್ತದ. ಸೊ ಒಪ್ಕೊಳ್ಳೋದು ಹೊರತು ಇಲ್ಲಿ ಸೇರಿದವನಿಗೆ ಯಾವನಿಗೆ ಇದು ಕೆಲಸ ಆಗೋದಿಲ್ಲ. ನಾವು ನಿಮ್ಮಂಗಲ್ರಿ, ನಿಮ್ಮಂಗ್ ಕುಡಿಯಂಗಿಲ್ಲಾಡ್ರಿ, ನಮ್ದೆಲ್ಲ ಬ್ಯಾರೆ ಅನ್ನುವಂತ ಬಂದಿನ್ ನೋಡಿ. ನಾ ಬಹಳಷ್ಟು ಜನ ಬರ್ತಾರ, ಬಹಳಷ್ಟು ಜನ ಹೋಗ್ತಾರ. ನಾ ಹೇಳ್ತಿರ್ತೀನಿ ನಮ್ಮ ಕಾರ್ಯಕ್ರಮ ಇಲ್ಲಿ ಮೀಟಿಂಗ್ ನಲ್ಲಿ, ನಮ್ಮ ಊರಾಗ ಎಷ್ಟು ಬಾರ್ಗಳದಾವು ಅಷ್ಟು ಮೆಂಬರ್ ನಮ್ಮಲ್ಲಿ ಇಲ್ಲ. ನಾವು 6 ವರ್ಷದಿಂದ ಸಂದೇಶ ಕೊಡಾಕತ್ತೀವಿ. ಹೋದ್ ವರ್ಷ ಇದ್ದವ್ರು ಈ ವರ್ಷ ಇರೋದಿಲ್ಲ, ಹಚ್ಚಿ ವರ್ಷ ಇದ್ದವ್ರು ಹೋದ್ ವರ್ಷ ಇರೋಲ್ಲ, ಹೋದ್ ವರ್ಷ ಇದ್ದವ್ರು ಈ ವರ್ಷ ಇರೋದು, ಹಂಗ ಕಂಟಿನ್ಯೂ ಚೇಂಜ್ ಆಗ್ತಾ ಇರ್ತದೆ. ಇಲ್ಲಿ ಕಂಪ್ಲೀಟ್ ಆಗಿ ಒಪ್ಪಿಕೊಳ್ಳೋ ತನಕ ಏನೂ ಬರುದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಅದ್ರ ಜೊತೆಗೆ ನಾವು ಇಲ್ಲಿ ಅತ್ಯಂತ ವಿನಯಶಾಲಿ ಆಗೋ ತನಕ, ಅಂಟಿಲ್ ಹಿ ಸೋ ಹಂಬಲ್ಸ್ ಹಿಮ್ಸೆಲ್ಫ್ ಬರೀತಾರಲ್ಲಿ, ನಾವು ನಮ್ಮಷ್ಟಕ್ಕೆ ನಾವು ಅಹಂಕಾರದಿಂದ ಈ ಕಾರ್ಯಕ್ರಮದಲ್ಲಿ ಮೆರಿತಿದ್ವಿ ಅಂದ್ರೆ ಅದೇನಾಗ್ತದ ಆಗ್ತದೆ. ಇದು ಹೆದರಿಕೆ ಅಲ್ಲ, ಇದು ಅಹಂಕಾರವನ್ನ ಮಾಡಿದವ್ರನ್ನ ಅಥವಾ ನಾವು ಅಹಂಕಾರದಿಂದ ಮೆರೆದಾಗ ನಮ್ಗೆ ಏನೇನಾಗೈತೆ ಅನ್ನೋದು ನಮ್ಗೆ ಗುರ್ತೈತಿ. ಅತ್ಯಂತ ವಿನಯಶಾಲಿ ಆಗುವ ತನಕ ಆತನಲ್ಲಿ ಏನಾದ್ರೂ ಸ್ಥಿಮಿತತೆ ಉಳಿದಿದ್ರೆ ಅದು ಕೂಡ ಅಪಾಯದಲ್ಲಿ ಇರ್ತದೆ. ಕಂಪ್ಲೀಟ್ ಆಗಿ ಒಪ್ಕೊಳ್ಳೋದು ಒಳ್ಳೆ ಸಹ ಒಪ್ಕೊಳ್ಳೋದು, ಅದ್ರ ಜೊತೆಗೆ ಇಲ್ಲಿ ಬಂದ ನಂತರ ಅತ್ಯಂತ ವಿನಯಶಾಲಿ ಆಗ್ಲಿಲ್ಲ ಅಂದ್ರೆ ಅವನಲ್ಲಿ ಅಲ್ಪ ಸ್ವಲ್ಪ ಏನಾರ ಸ್ಥಿಮಿತ ಇದ್ದಿದ್ರೆ ಅದು ಹೋಗ್ತೈತೆ ಅಂತ ಹೇಳ್ತಾರೆ. ನಿಜವಾದ ಆನಂದದ ಬಗ್ಗೆ ಆತ ಮರ್ತ ಹೋಗಿರ್ತಾನ. ಇಲ್ಲಿ ಹೇಳ್ತಾರ ಅವ್ರು, ಯಾವುದೇ ಸಂಶಯಕ್ಕೆ ಎಡೆ ಕೊಡದೆ ಇವಾಗಲೇ ರುಜುವಾದಂತೆ ಇದು ಜೀವನದ ಒಂದು ಸತ್ಯ, ಇದು ಪ್ರೂವ್ ಆಗಿದ್ದು ಸ್ನೇಹಿತರೆ. ಅಂಟಿಲ್ ಹಿ ಸೋ ಹಂಬಲ್ ಹಿಮ್ಸೆಲ್ಫ್ ಈಸ್ ಸೋಬ್ರೈಟಿ, ಇಫ್ ಎನಿ ವಿಲ್ ಬಿ ಪ್ರಿಕಾರಿಯಸ್ ಆಫ್ ಅ ರಿಯಲ್ ಹ್ಯಾಪಿನೆಸ್ ಹಿ ವಿಲ್ ಫೈಂಡ್ ನನ್ ಅಟ್ ಆಲ್ ಅಂತ ಕರೀತಾರೆ. ಇಲ್ಲಿ ಬಂದ ನಂತರ ಕೂಡ ಸತ್ಯವನ್ನು ಒಪ್ಪಿಕೊಂಡ ನಂತರ ಅಥವಾ ಒಪ್ಪದೇ ಇದ್ರೆ ವಿನಯಶೀಲತೆಯನ್ನ ಬೆಳೆಸ್ಕೊಲಿಲ್ಲ ಅಥವಾ ದೈನ್ಯತೆಯನ್ನ ಬೆಳೆಸ್ಕೊಲಿಲ್ಲ, ಶರಣಾಗತಿಯನ್ನ ಆಗಲಿಲ್ಲ ಅಂತಂದ್ರೆ ಅವನಲ್ಲಿ ಏನಾರ ಸ್ವಲ್ಪ ಉಳಿದಿತ್ತಂದ್ರೆ ಅದು ಕೂಡ ಅಪಾಯದಲ್ಲಿ ಇರ್ತದೆ. ಅದ್ರ ಜೊತೆಗೆ ಅವನ ಸುಖವಾದ ಏನು ಆನಂದದ ಬಗ್ಗೆ ಜೀವಿಸ್ತಿರ್ತಾನೆ ಅದು ಕೂಡ ಅವನು ಮರ್ತು ಹೋಗ್ತಾನೆ ಅಂತ ಹೇಳ್ತಾರೆ. ಇವೆಲ್ಲವೂ ಇಲ್ಲಿ ಸಮಸ್ಯೆ ಕೊಡೋದು ಇವಾಗಲೇ ರುಜುವಾತಾಗ್ಯಾವ ಅಂತ ಹೇಳ್ತಾರ ಅವ್ರು. ಪ್ರೂವ್ಡ್ ಬಿಯಾಂಡ್ ಡೌಟ್ ಅಂತ ಬರೀತಾರೆ. ಪ್ರೂವ್ಡ್ ಬಿಯಾಂಡ್ ಡೌಟ್ ಬೈ ಅನ್ ಇಮೆನ್ಸ್ ಎಕ್ಸ್ಪೀರಿಯನ್ಸ್. ಇದು ನಮ್ಮ ಅನುಭವಗಳಿಂದ ಇದು ಸಾಬೀತಾಗೈತಿ ಅಂತ ಹೇಳ್ತಾರೆ. ನಾವು ಕೂಡ ನೋಡಿ ಸ್ನೇಹಿತರೆ, ನಾವು ಯಾರು ವೈಯಕ್ತಿಕವಾಗಿ ನಾನು ಹೇಳಂಗಿಲ್ಲ, ಉದಾಹರಣೆಗಾಗಿ ಹೇಳ್ತೀನಿ. ಅಹಂಕಾರ ಮತ್ತು ನನ್ನಿಂದ ಎಲ್ಲವೂ ಸಾಧ್ಯ ಆಗ್ತದೆ, ನಾನು ಬೇಕಾದ್ ಮಾಡ್ಬೋದು, ಇದು ಇರ್ಲಿ ಇದು ಇಲ್ಲದೆ ಇರ್ಲಿ, ನನಗೆ ಹೆಂಗ್ ಗುರ್ತೈತಲ್ಲ, ನನಗೆ ನಿಮ್ಮ ಏನು ಕಾರ್ಯಕ್ರಮನು ಬೇಡ ಏನು ಬೇಡ ಅಂತ ಹೇಳಿ ಹೋದವರು ಏನೇನಾಗ್ಯಾರ ಅಂತ ಹೇಳಿ ನಾವು ನೋಡಿದ್ದೀನಿ ಸ್ನೇಹಿತರು.
ಯಾವಾಗ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮಲ್ಲಿ ಎಲ್ಲ ಜನರಲ್ ಆಗಿ ಹೇಳ್ತಿರ್ತಾರೆ ಕಾರ್ಯಕ್ರಮಕ್ಕೆ ಬರಬೇಡ್ರಿ, ಬಂದು ಆಟ ಆಡ್ಬೇಡ್ರಿ, ಅದು ಹೆಂಗ ನನಗೆ ಗೊತ್ತಿಲ್ಲ, ಬಟ್ ಆಟ ಆಡುದು. ಆದ್ರೆ ಇಲ್ಲಿ ಬಂದ ನಂತರ ಆ ವಿನಯಶೀಲತೆಯನ್ನ, ಆ ಸತ್ಯವನ್ನ ನಾವು ಒಪ್ಪಿಕೊಂಡು ನಾವು ಇದು ಇರ್ಲಿಲ್ಲಪ್ಪ ಅಂದ್ರೆ ಅವರು ಇಲ್ಲಿ ಖಂಡಿತವಾಗಿ ಹೇಳ್ತಾರೆ ನಮ್ಗ ಈ ಸಾಕಷ್ಟು ಸಮಸ್ಯೆಗಳು ಹಾಗೆ ಆಗ್ತದೆ ಅಂತ ಹೇಳ್ತಾರೆ. ನಾವು ಪ್ರಥಮವಾಗಿ ಸಂಪೂರ್ಣ ಸೋಲನ್ನು ಒಪ್ಪಿಕೊಳ್ಳುವ ತನಕ ನಮಗೆ ಯಾವತ್ತೂ ತಡೆದುಕೊಳ್ಳುವ ಸಾಮರ್ಥ್ಯವು ಸಿಗುವುದಿಲ್ಲ ಎಂಬ ಸತ್ಯ ಧೋರಣೆಯನ್ನ ನಾವು ಇಲ್ಲಿ ಅಪಾರ ಅನುಭವದಿಂದ ಪಡೆದುಕೊಂಡ ನಂತರ ಈ ನಮ್ಮ ಬಾಂಧವ್ಯ ಬೆಳೆದಾದ. ಎಲ್ಲರಿಗೂ ಇಲ್ಲಿ ಅನುಭವದಿಂದನೇ ಬೆಳೆದಿದ್ದು ಕಾರ್ಯಕ್ರಮ. ಇದನ್ನ ಯಾರು ಕ್ರಿಯೇಟ್ ಮಾಡಿ ಇಟ್ಟು ಇಲ್ಲ. ಇಲ್ಲಿ ಇರುವಂತದ್ದೆಲ್ಲ ಅವ್ರು ಏನು ಬರ್ದಾರಲ್ಲ ಎಲ್ಲ ತಮಗ ಆದ ನಂತರ, ಎಕ್ಸ್ಪೀರಿಯನ್ಸ್ ಆದ ನಂತರನ ಬರ್ದಿದ್ದು ಹೊರತಾಗಿ ಇದೆಲ್ಲವೂ ಮೊದಲೇ ಬರ್ದಿಟ್ಟು ಆಮೇಲೆ ಇದ್ರ ಮ್ಯಾಗ ಕೆಲಸ ಮಾಡಿಲ್ಲ ಸ್ನೇಹಿತರೆ. ಅದಕ್ಕೆ ಅವ್ರು ಹೇಳ್ತಾರೆ ಇದು ಅನುಭವ ಅವ್ರಿಗೆ. ಇಲ್ಲಿ ಬಂದ ನಂತರ ನಮ್ಮನ್ನ ನಾವು ವಿನಯಶಾಲಿಯಾಗಿಸುವ ತನಕ ನಾವು ಅಥವಾ ಏನ್ ಹೇಳ್ತಾರ ಅವರು, ಈ ಮದ್ಯದ ದುಷ್ಪರಿಣಾಮಗಳನ್ನು ಒಪ್ಪಿಕೊಳ್ಳದ ಹೊರತು, ಮದ್ಯದ ದುಷ್ಪರಿಣಾಮಗಳನ್ನ ಅಥವಾ ಅಸಹಾಯಕತೆಯನ್ನು ಒಪ್ಪಿಕೊಳ್ಳದ ಹೊರತು ಮತ್ತು ವಿನಯಶಾಲಿ ಆಗದಿರುವ ಹೊರತು ಅವನಲ್ಲಿ ಏನಾರ ಸ್ಥಿಮಿತತೆ ಉಳಿದ್ರೆ ಅದು ಹೋಗ್ತೈತೆ ಅಂತ ಹೇಳ್ತಾರೆ. ನಾವು ಪ್ರಥಮ ಸಂಪೂರ್ಣ ಸೋಲನ್ನು ಒಪ್ಪಿಕೊಳ್ಳೋ ತನಕ ನಮಗೆ ಯಾವತ್ತೂ ತಡೆದುಕೊಳ್ಳುವ ಸಾಮರ್ಥ್ಯ ಸಿಗುವುದಿಲ್ಲ ಅನ್ನುವಂಥದ್ದನ್ನ ಅವ್ರು ತಮ್ಮ ಅನುಭವಗಳ ಮುಖಾಂತರ ಇಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಮುಂದಿನದನ್ನ ನಾವು ನಾಳೆಗೆ ನೋಡೋಣ ಸ್ನೇಹಿತರೆ. ಸಮಯ ಕೂಡ ಆಗ್ತಾ ಬಂತು. ಯಾರಿಗಾದ್ರೂ ಏನಾದ್ರೂ ಇದರಲ್ಲಿ ಹೇಳೋದಿದ್ರೆ ದಯವಿಟ್ಟು ಹೇಳಿ, ನಾನು ಕೂಡ ಕೇಳಲಿಕ್ಕೆ ರೆಡಿ ಇರ್ತೀವಿ.